ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. 1ನೇ ಅಧ್ಯಾಯ 2ನೇ ಪಾದ, ಅಧಿಕರಣ 6ನೇ ಅಧಿಕರಣ. ಅದರಲ್ಲಿ 21ನೇ ಸೂತ್ರ. ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಹೇ ಅಂತ ಸೂತ್ರ. ಅಂದ್ರೆ ಅದೃಶ್ಯತ್ವಾದಿ ಗುಣವುಳ್ಳವನು ಪರಮಾತ್ಮನೇ ಅಂತ ಇಲ್ಲಿ ಸಿದ್ಧಾಂತ ಆಗ್ತದೆ. ಧರ್ಮೋಕ್ತೇಹೇ, ಯಾಕಂದ್ರೆ ಅವನದೇ ಆಗಿರ್ತಕ್ಕಂಥ ಧರ್ಮಗಳನ್ನ ಆ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಒಂದು ಮುಂಡಕೋಪನಿಷತ್ತಿನ 1ನೇ ಮುಂಡಕ 1ನೇ ಖಂಡ 6ನೇ ಮಂತ್ರದಲ್ಲಿ ಬರ್ತಕ್ಕಂಥ ಒಂದು ವಿಷಯವನ್ನ ಇಲ್ಲಿ ಅದನ್ನೇ ಒಂದು ವಿಷಯ ಇಟ್ಟುಕೊಂಡು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಇವಾಗ ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಯತ್ ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಃ ಶ್ರೋತ್ರಂ ತತ್ ಅಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ ಇತಿ ಶ್ರೂಯತೆ. ಮುಂಡಕೋಪನಿಷತ್ತಿನಲ್ಲಿ ಅಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ ಇತಿಹಾಸ್ಮೈದ್ ಬ್ರಹ್ಮವಿದೋ ವದಂತಿ ಅಂತ ಅಲ್ಲಿ ಮಂತ್ರ ಆರಂಭ ಆಗ್ತದೆ. ಅಲ್ಲಿ ಅಂದ್ರೆ 2 ವಿದ್ಯೆಗಳು ಅಂತ, ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ ಅಂತ ಹೇಳಿ. ಪರಾವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಅಪರಾವಿದ್ಯೆ ಅಂತಂದ್ರೆ ಈ ಲೌಕಿಕ ವಿದ್ಯೆಗಳು ಅಂತ, ವೈದಿಕ ವಿದ್ಯೆಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷಿ, ಇವು ಷಡಂಗಗಳು ಸಹಿತವಾಗಿ 4 ವೇದಗಳೆಲ್ಲ ಇವು ಅಪರಾವಿದ್ಯೆಯಲ್ಲೇ ಬರ್ತಾ ಇದ್ದಾವೆ. ಯಾಕಂದ್ರೆ ಇವುಗಳಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳನ್ನ ನಾವು ಶಾಸ್ತ್ರೋಕ್ತವಾಗಿ ಮಾಡಿದಾಗ, ವೇದ ವಿಧಾನದಿಂದ ಮಾಡಿದಾಗ ನಮಗ ಇಹಲೋಕದ ಭೋಗಗಳು ಮತ್ತು ಸ್ವರ್ಗಲೋಕದ ಭೋಗ ನಮಗೆ ಪ್ರಾಪ್ತಿ ಆಗ್ತಾ ಇದ್ದಾವ. ಮತ್ತು ಅವು ಕರ್ಮದ ಫಲವನ್ನ ಕೊಟ್ಟು ನಾಶ ಆಗ್ತಾವ. ಅದಕ್ಕೆ ಅವುಗಳಿಗೆ ಅಪರಾವಿದ್ಯೆ ಅಂತ ಕರ್ಕೊಂಡು ಬಂದ್ರು. 64 ವಿದ್ಯೆಗಳಲ್ಲಿ 63 ವಿದ್ಯೆ ಅಪರಾವಿದ್ಯೆಗಳದಾವ್ರು. ಬ್ರಹ್ಮವಿದ್ಯೆ ಒಂದೇ ಪರಾವಿದ್ಯೆ ಅಂತದು. ಆ ಬ್ರಹ್ಮವಿದ್ಯೆಯನ್ನ ಹೇಳುವಂತ ಸಂದರ್ಭದಲ್ಲಿ ಮಂತ್ರ ಏನ್ ಹೇಳ್ತು ಅಂತಂದ್ರೆ ಅಥ ಪರಾ ಅಂದ್ರೆ ಅನಂತರದಲ್ಲಿ ಪರಾವಿದ್ಯೆ ಅನ್ನುವಂತಹದ್ದು ಯಯಾ ತದಕ್ಷರಮಧಿಗಮ್ಯತೆ, ಯಾವುದರಿಂದ ಆ ಅಕ್ಷರದ ಒಂದು ಜ್ಞಾನ ಅನ್ನುವಂಥದ್ದು ನಮಗಾಗ್ತದೋ. ಅಂದ್ರೆ ನಮಗ ಅಕ್ಷರ ಅಂದ್ರೆ ಪರಮಾತ್ಮ ಅಂತ. ಆ ಅಕ್ಷರವನ್ನ ನಾವು ಯಾವ್ದ್ರಿಂದ ತಿಳ್ಕೊಳ್ತಾ ಇದ್ದೀವಿಯೋ ಅಂತ ಹಿಂಗ ಅಲ್ಲಿ ಶ್ರುತಿ ಆರಂಭ ಆಗೈತಿ. ಮತ್ತ ಆ ವಿದ್ಯೆ ಯಾವುದು ಅಂತಂದ್ರೆ ಯತ್ ತತ್ ಅದ್ರೇಶ್ಯಂ. ತತ್ ಅಂದ್ರೆ ಅದು ಯಾವುದು ಅಕ್ಷರವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂತಹದ್ದು. ಅದ್ರೇಶ್ಯಂ, ಅದು ಕಣ್ಣಿಗೆ ಗೋಚರವಾಗುವಂತಹದ್ದಲ್ಲ. ಅಗ್ರಾಹ್ಯಂ, ಅದನ್ನ ಕೈಯಿಂದ ಹಿಡ್ಕೊಳ್ಳಿಕ್ಕೆ ಬರುವಂತಹದ್ದು ಅಲ್ಲ. ಅದು ಅಗೋತ್ರಂ, ಅದಕ್ಕೆ ಗೋತ್ರ ಅನ್ನುವಂತಹದ್ದಿಲ್ಲ. ಅವರ್ಣಂ, ಅದಕ್ಕೆ ಯಾವುದೇ ವರ್ಣ ಅನ್ನುವಂತಹದ್ದಿಲ್ಲ. ಮತ್ತು ಅಚಕ್ಷುಹು, ಅದು ನೇತ್ರವಲ್ಲದ್ದು. ಅಶ್ರೋತ್ರಂ, ಅದು ಕಿವಿ ಶ್ರೋತ್ರವಲ್ಲದ್ದು. ಅದು ಅಪಾಣಿಪಾದಂ, ಅಂದ್ರೆ ಕೈ ಕಾಲುಗಳಲ್ಲದ್ದು ಅಂತ. ಅದು ನಿತ್ಯವಾಗಿರ್ತಕ್ಕಂಥದ್ದು, ವ್ಯಾಪಕವಾಗಿರ್ತಕ್ಕಂಥದ್ದು. ಸರ್ವಗತಂ, ಅಂದ್ರೆ ಎಲ್ಲಾ ಕಡೆಯಲ್ಲಿ ಹೋಗಿರತಕ್ಕಂಥದ್ದು, ಅಂದ್ರೆ ಎಲ್ಲಾ ಕಡೆಯಲ್ಲಿ ಇರುವಂತಹದ್ದು ಅಂತ. ಸುಸೂಕ್ಷ್ಮಂ, ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಮತ್ತು ತತ್ ಅವ್ಯಯಂ, ಅದು ಅವ್ಯಯ ಅಂತ. ಅವ್ಯಯ ಅಂತಂದ್ರೆ ಅದು ವಿಕಾರರಹಿತವಾಗಿರುವಂತಹದ್ದು ಅಂತ. ಅಂಥ ಯದ್ಭೂತ ಯೋನಿಂ,
ಯಾವುದು ಸಕಲ ಭೂತಗಳಿಗೆ ಕಾರಣವಾಗಿದೆಯೋ, ಹ್ಮ್ ಯೋನಿ ಅಂದ್ರೆ ಕಾರಣ ಅಂತ, ಕಾರಣ. ಹ್ಮ್ ಭೂತ ಅಂದ್ರೆ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪೃಥಿವ್ಯಾದಿ ಈ ಹ್ಮ್ ಪಂಚಭೂತಗಳು ಭೌತಿಕವಾದ ಪ್ರಪಂಚ ಏನೈತಲ್ರಿ, ಹೌದು. ಇವೆಲ್ಲಕ್ಕೂ ಕಾರಣವಾಗಿರ್ತಕ್ಕಂಥದ್ದನ್ನ ಹ್ಮ್ ಧೀರಾಹ ಪರಿಪಶ್ಯಂತಿ ಅಂತ, ಹ್ಮ್ ಇಲ್ಲಿ ಧೀರರಾಗಿರ್ತಕ್ಕಂಥವ್ರು ನೋಡ್ತಾ ಇದ್ದಾರೆ ಅಂತ. ಹ್ಮ್ ಆ ಅಕ್ಷರವಾಗಿರ್ತಕ್ಕಂಥ ಬ್ರಹ್ಮವನ್ನ ಹ್ಮ್ ಧೀರರು ಅಂದ್ರೆ ಇಲ್ಲಿ ಉತ್ತಮ ಮುಮುಕ್ಷುಗಳು ಅಂತ, ಹೌದು. ಯಾರು ನಿಜವಾಗಿ ಜಿಜ್ಞಾಸುಗಳದಾರ ಅಂಥ ಹ್ಮ್ ಆತ್ಮಾನಾತ್ಮ ವಿವೇಕವುಳ್ಳಂತ ಪುರುಷರೇನದಾರಲ್ಲ, ಹ್ಮ್ ಅವರು ಇಂಥ ಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂಥ ಪರಮಾತ್ಮನ ನೋಡ್ತಾರೆ ಅಂತೇಳಿ ಹ್ಮ್ ಹಿಂಗ ಮುಂಡಕೋಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದಲ್ಲಿ, ಹ್ಮ್ ಅದು ಪರಾವಿದ್ಯೆಯನ್ನು ವರ್ಣನಾ ಮಾಡ್ತಕ್ಕಂಥ ಮಂತ್ರ ಇದು ರೀ. ಹೌದು. ಇಲ್ಲಿ ಸಂಶಯ, ಹ್ಮ್ ಈ ಮಂತ್ರ ನಮ್ಗೇನು ಸಂಶಯ ಬರ್ತದಂತಂದ್ರೆ, ಹ್ಞೂ ಕಿಂ ಅಯಂ ಅದ್ರೇಶತ್ವಾದಿ ಗುಣಕೋ ಭೂತಯೋನಿ ಪ್ರಧಾನಂ ಸ್ಯಾತ್ ಹ್ಮ್ ಅಥವಾ ಶಾರೀರಃ ಅವೋಷಿತ್ ಪರಮೇಶ್ವರ ಇತಿ. ಹ್ಮ್ ಇಲ್ಲಿ ಏನು ಸಂಶಯ ಮೂಡ್ತದಂತಂದ್ರೆ, ಹ್ಞೂ ಅಯಂ ಅದ್ರೇಶತ್ವಾದಿ ಗುಣಕಃ, ಇಲ್ಲಿ ಹ್ಮ್. ಅದ್ರೇಶಂ ಅಗ್ರಾಹ್ಯಂ ಅಗೋತ್ರಂ ಅಂತ ಮಂತ್ರದಲ್ಲಿ ಬಂದದಲ್ರಿ, ಹೌದು. ಯಾವುದು ಅದು ದೃಶ್ಯವಲ್ಲವೋ, ಹ್ಮ್ ಯಾವುದನ್ನ ನೇತ್ರಾದಿ ಇಂದ್ರಿಯಗಳಿಂದ ಹ್ಮ್ ಅದು ನೋಡ್ಲಿಕ್ಕೆ ಬರುವುದಿಲ್ಲವೋ ಅಂತ, ಹ್ಮ್ ನೇತ್ರಾದಿ ಇಂದ್ರಿಯಗಳಿಗೆ ಯಾವುದು ಅವೇದ್ಯವಾಗಿದೆಯೋ ಅಂತ. ಹೌದು. ಅದು ಹಿಂದೆ ಮಂತ್ರದಲ್ಲಿ ಹೇಳಿದ್ರಲ್ರಿ, ಅದನ್ನ ಕೈಯಿಂದ ಹಿಡ್ಯಾಕ ಬರಂಗಿಲ್ಲ, ಕಣ್ಣಿಂದ ನೋಡಾಕ ಬರಂಗಿಲ್ಲ, ಹ್ಮ್ ಅದು ಕಣ್ಣಲ್ಲದ್ದು, ಶ್ರೋತ್ರವಲ್ಲದ್ದು, ಹ್ಮ್ ಕೈ ಕಾಲುಗಳಲ್ಲದ್ದು ಅಂತ ಹೇಳಿ ಹಿಂದೆ ಏನು ಮಂತ್ರದಲ್ಲಿ ಹೇಳ್ಕೊಂಡ್ ಬಂದಾರಲ್ಲ, ಹೌದು. ಆ ಗುಣಗಳು ಕಿಮ್ಮಯಂ ಅದ್ರೇಶತ್ವಾದಿ ಗುಣಕಃ ಭೂತಯೋನಿ, ಹ್ಮ್ ಭೂತಯೋನಿ ಅಂತಂದ್ರೆ ಇಲ್ಲಿ ಪೃಥಿವ್ಯಾದಿ ಯಾವ ಭೂತಗಳದಾವಲ್ಲ ಹೌದು. ಅವುಗಳಿಗೆ ಕಾರಣ ಅನ್ನುವಂತಹದ್ದು ಹ್ಮ್ ಇಲ್ಲಿ ಪ್ರಧಾನ ಆಗ್ತದೋ, ಹ್ಮ್ ಸಾಂಖ್ಯರು ಹೇಳ್ತಕ್ಕಂಥ ಆ ಪ್ರಧಾನವೇ ಇಲ್ಲಿ ಆ ಭೂತಗಳಿಗೆ ಕಾರಣವಾಗಿರ್ತಕ್ಕಂಥದ್ದಾಗೈತು, ಹ್ಮ್ ಉತ ಶಾರೀರಃ ಹ್ಮ್ ಅಥವಾ ಇಲ್ಲಿ ಜೀವನಾಗಿದ್ದಾನೋ, ಹ್ಮ್ ಆಹೋಸ್ವಿತ್ ಪರಮೇಶ್ವರ ಹ್ಮ್ ಅಥವಾ ಪರಮೇಶ್ವರನಾಗಿದ್ದಾನೋ ಅಂತ ಸಂಶಯ ಇಲ್ಲಿ. ಹಾಂ ಆ ಭೂತಯೋನಿ ಅಂದ್ರೆ ಎಲ್ಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪೃಥ್ವಿಯಾದಿ ಎಲ್ಲ ಭೂತಗಳಿಗೆ ಹ್ಮ್ ಅವುಗಳ ಉತ್ಪತ್ತಿಗೆ ಕಾರಣನಾಗಿರ್ತಕ್ಕಂಥವನು ಹ್ಮ್ ಇಲ್ಲೇನು ಪ್ರಧಾನವೋ ಹ್ಮ್ ಅಥವಾ ಜೀವ. ಜೀವನೋ ಹ್ಮ್ ಅಥವಾ ಪರಮೇಶ್ವರನೋ ಹ್ಮ್ ಅಂತ ಹಿಂಗ ಒಂದು ಸಂಶಯ ಅನ್ನುವಂತಹದ್ದು ನಮಗ ಬರ್ತದೆ ಈಗ. ಹ್ಮ್ ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತಾನೆ ಅನ್ನೋದನ್ನ ಇಲ್ಲಿ ಭಾಷ್ಯದಲ್ಲಿ ಹ್ಮ್ ಆಚಾರ್ಯರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ಇವಾಗ ಹ್ಮ್ ಹ್ಮ್ ಆಚಾರ್ಯರು ಪೂರ್ವ ಪಕ್ಷವನ್ನು ಮಾಡ್ಕೊಂಡು ಹೇಳ್ತಾರೆ ಇಲ್ಲಿ, ಹಾಂ ತತ್ರ ಪ್ರಧಾನಂ ಅಚೇತನಂ ಭೂತಯೋನಿ ಇತಿ ಯುಕ್ತಂ. ತತ್ರ ಅಂದ್ರ ಇಲ್ಲಿ ಹ್ಮ್ ಅಚೇತನಂ ಪ್ರಧಾನಂ, ಹ್ಮ್ ಇದು ಜಡವಾಗಿರತಕ್ಕಂಥ ಪ್ರಧಾನ ಅನ್ನುವಂತಹದ್ದು. ಹ್ಮ್ ಪ್ರಧಾನ ತ್ರಿಗುಣಾತ್ಮಕವಾಗಿರುವಂತಹದ್ದು ಹ್ಮ್ ಮತ್ತು ಜಡವಾಗಿರುವಂತಹದ್ದು, ಹ್ಮ್ ಅದು ಭೂತಯೋನಿ. ಹ್ಮ್ ಭೂತ ಅಂದ್ರೆ ಈ ನಾಮರೂಪ ಪ್ರಪಂಚಾದಿಗಳಿಗೆ ಭೂತ. ಅದು ಕಾರಣವಾಗಿರ್ತಕ್ಕಂಥದ್ದು. ಹ್ಮ್ ಇತಿ ಯುಕ್ತಂ, ಈಗ ಹೇಳುವುದೇ ಯೋಗ್ಯ ಅಂತ. ಹ್ಮ್ ಇಲ್ಲಿ ಪ್ರಧಾನವೇ ಜಡವಾಗಿರ್ತಕ್ಕಂಥ ಪ್ರಧಾನವೇ ಹ್ಮ್ ಈ ನಾಮರೂಪ ಎಲ್ಲ ಭೂತಗಳಿಗೆ ಹ್ಮ್ ಅದು ಕಾರಣವಾಗಿರುವಂತಹದ್ದು ಅಂತ ಹೌದು. ಹಿಂಗ್ ಹೇಳಬೇಕು ಅಂತ ಇಲ್ಲಿ ಪೂರ್ವ ಪಕ್ಷ. ಅಂತ. ಹ್ಮ್ ಯಾಕಂದ್ರೆ ಅಚೇತನಾನಾಮೇವ ದೃಷ್ಟಾಂತತ್ವೇನ ಉಪಾದಾನಾತ್, ಹ್ಮ್ ಇಲ್ಲಿ ದೃಷ್ಟಾಂತಗಳು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಜಡವಾಗಿರ್ತಕ್ಕಂಥ ವಸ್ತುಗಳ ದೃಷ್ಟಾಂತವನ್ನೇ ಕೊಟ್ಟಿದ್ದಾರೆ. ಹ್ಮ್ ಈಗ ಈ ಪೃಥಿವ್ಯಾದಿ ಪಂಚಭೂತಗಳು ಹ್ಮ್ ಇವು ಜಡ ಅದಾವ. ಇವು ಹ್ಮ್ ಪೃಥ್ವಿ ಆಗಲಿ, ಜಲ ಆಗಲಿ, ಅಗ್ನಿ ಆಗಲಿ, ವಾಯು ಆಕಾಶಾದಿಗಳಾಗಲಿ, ಈ ಭೌತಿಕ ಪ್ರಪಂಚ ಆಗಲಿ, ಜಡ. ಇವೆಲ್ಲವೂ ಜಡ ಅದಾವ, ಹೌದಿಲ್ರಿ? ಹೌದು. ಮತ್ತು ಇವುಗಳಿಗೆ ಕಾರಣವಾಗಿರ್ತಕ್ಕಂಥ ಯಾವ ಪ್ರಧಾನವೂ ಕೂಡ ಜಡ ಅದ. ಹ್ಮ್ ಜಡದಿಂದ ಜಡ ಹುಟ್ಟೈತಿ ಅಂತ ಹೇಳ್ರಿ. ಹ್ಮ್ ಲೋಕದಲ್ಲಿ ಹ್ಮ್ ಹ್ಮ್ ಜಡದಿಂದ ಜಡ ಹುಟ್ಟ್ಯದ, ಅದಕ್ಕೆ ಅಚೇತನಾನಾಮೇವ ತದ್ ದೃಷ್ಟಾಂತತ್ವೇನ ಉಪಾದಾನ. ಹ್ಮ್
ಅಚೇತನವಾಗಿರ್ತಕ್ಕಂಥ ಪಂಚಭೂತಾದಿಗಳಿಗೆ ಹ್ಮ್ ಅಲ್ಲಿ ದೃಷ್ಟಾಂತವಾಗಿ ಕೊಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಹ್ಮ್ ಜಡವಾಗಿರ್ತಕ್ಕಂಥ ವಸ್ತುಗಳನ್ನೇ ತಗೊಂಡಿದ್ದಾರೆ ಅಂತ. ಹ್ಮ್ ಅದಕ್ಕೆ ಶ್ರುತಿ ಹೇಳ್ತದೆ, ಯಥೋರ್ಣನಾಭಿಹಿ ಸೃಜತೆ ಗೃಹ್ಣತೆ ಚ ಯಥಾ ಹ್ಮ್ ಪೃಥಿವ್ಯಾಂ ಓಷಧಯ ಸಂಭವಂತಿ ಹ್ಮ್ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರ ಸಂಭವತೀಹ ವಿಶ್ವಂ. ಹ್ಮ್ ಮುಂಡಕೋಪನಿಷತ್ತಿನೊಳಗ Yeah. 1ನೇ ಅಧ್ಯಾಯ 1ನೇ ಖಂಡ 7ನೇ ಮಂತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಯಥಾ ಊರ್ಣನಾಭಿಹಿ ಸೃಜತೆ ಗೃಹ್ಣತೆ ಚ. ಹ್ಮ್ ಹೇಗೆ ಒಂದು ಜೇಡಹುಳ ಅನ್ನುವಂತಹದ್ದು ಹೌದು. ತನ್ನ ನಾಭಿಯೊಳಗ ಹ್ಮ್ ಅಲ್ಲಿ ಒಂದು ದಾರವನ್ನ ಅದು ಸೃಷ್ಟಿ ಮಾಡ್ಕೊಳ್ತೈತೆ. ಅದು ಹೌದು. ಸೃಜತೆ ಗೃಹ್ಣತೆ ಚ ಯಥಾ, ಹ್ಮ್ ಆ ದಾರದಿಂದ ಒಂದು ಬಲಿಯನ್ನ ತಯಾರು ಮಾಡ್ತೈತೆ ಅದು ಹ್ಮ್ ಜೇಡಹುಳ ಅನ್ನುವಂತಹದ್ದು. ಹೌದು. ಮತ್ತು ಅದರೊಳಗನ ಅದು ವಾಸ ಮಾಡ್ಕೊಂಡಿರ್ತೈತೆ. ಅದ್ರ ಹ್ಮ್ ಯಾವಾಗ ಅದು ಸಾಕು ಅನಿಸ್ತೈತಿ ಅಂದ್ರೆ ಅದು ಮತ್ತೆ ನುಂಗಿ ಬಿಡ್ತೈತಲ್ಲ ಅದನ್ನಿಷ್ಟು. ಹ್ಮ್ ಅದು ಹೆಂಗ ಹೊರಗೆ ಬಿಟ್ಟಿತ್ತೋ ಹ್ಮ್ ಹಂಗ ಮತ್ತೆ ಪುನಃ ಅದನ್ನ ತನ್ನೊಳಗನ ಹ್ಮ್ ಅದು ಕ್ಲೀನ್ ಮಾಡ್ಕೊಂಡ್ ಬಿಡ್ತೈತೆ ಅದು. ಹ್ಮ್ ಆದ್ದರಿಂದ ಇಲ್ಲಿ ಯಥೋರ್ಣನಾಭಿಹಿ ಸೃಜತೆ ಗೃಹತೆ ಚೇತ. ಮತ್ತೆ ಇದೊಂದು ದೃಷ್ಟಾಂತ ಕೊಟ್ರು, ಹ್ಮ್ ಯಥಾ ಪೃಥಿವ್ಯಾಂ ಔಷಧಯ. ಹ್ಮ್ ಈ ಪೃಥ್ವಿಯೊಳಗ ಅನೇಕ ಔಷಧಿಗಳು ಅಂದ್ರೆ ಸಸ್ಯಗಳು ಹುಟ್ಟುತ್ತಾ ಇದ್ದಾವೆ. ಹ್ಮ್ ಈ ಭೂಮಿ ಎನ್ನುವಂಥದ್ದು ಇದು ಜಡ. ಅದು ಹೌದು. ಜಡವಾಗಿರ್ತಕ್ಕಂಥ ಭೂಮಿಯೊಳಗ ಹ್ಮ್ ಈ ಅನೇಕ ಸಸ್ಯಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ. ಹ್ಮ್ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ. ಹ್ಮ್ ಹಾಗೆ ಬದುಕಿರುವಂತ ಪುರುಷನಿಂದ ಹ್ಮ್ ಕೂದಲು ಮತ್ತು ಉಗುರುಗಳು ಹ್ಮ್ ಯಾವ ರೀತಿ ಉತ್ಪತ್ತಿ ಆಗ್ತಾ ಇದ್ದಾವೆಯೋ ಹ್ಮ್ ಹಾಗೆ ತಥಾಕ್ಷರ ಸಂಭವತೀಹ ವಿಶ್ವಂ. ಹ್ಮ್ ಹಂಗೆ ಅಕ್ಷರವಾಗಿರ್ತಕ್ಕಂಥ ತತ್ವದಿಂದ ಹ್ಮ್ ಈ ವಿಶ್ವ ಅನ್ನುವಂಥದ್ದು, ಈ ಜಗತ್ತನ್ನುವಂಥದ್ದು ಹ್ಮ್ ಇದು ಉತ್ಪತ್ತಿ ಆಗ್ತದ ಅಂಥೇಳಿ ಹಿಂಗ ಅಲ್ಲಿ ಮಂತ್ರ ಅನ್ನುವಂಥದ್ದು ಬಂದದಿದು ಹೌದು. ಮುಂಡಕೋಪನಿಷತ್ತಿನಲ್ಲಿ. ಹ್ಮ್ ಅಂದ್ರೆ ಅಚೇತನವಾಗಿರ್ತಕ್ಕಂಥ ಕಾರಣದಿಂದ ಹ್ಮ್ ಅಚೇತನವಾಗಿರ್ತಕ್ಕಂಥ ಜಗತ್ತು ಉತ್ಪತ್ತಿಯಾಗಿದೆ ಅನ್ಲಿಕ್ಕೆ ಈ ಮಂತ್ರದಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದ. ನಾನು ಹೌದು. ನನು ಊಣನಾಭಿಹಿ ಪುರುಷಶ್ಚ ಚೇತನೌ ಇಹ ದೃಷ್ಟಾಂತತ್ವೇನ ಉಪಾತ್ತೌ. ಹ್ಮ್ ಇಲ್ಲಿ ನನು ಅಂತಂದ್ರೆ ಇಲ್ಲಿ ಆಕ್ಷೇಪ ಅಂತ. ಹ್ಮ್ ಇಲ್ಲಿ ಊರ್ಣನಾಭಿ ಅಂದ್ರೆ ಜೇಡಹುಳ. ಹ್ಮ್ ಈ ಜೇಡಹುಳ ಮತ್ತು ಪುರುಷಶ್ಚ ಚೇತನವು, ಹ್ಮ್ ಈ ಪುರುಷನ ಕೂದಲು ಉಗುರುಗಳನ್ನ ತಗೊಂಡಾರಲ್ಲ ಅವರು, ಹೌದು. ಪುರುಷನೂ ಚೇತನದಾನ ಹ್ಮ್ ಮತ್ತು ಜೇಡಹುಳನೂ ಕೂಡ ಚೇತನದ. ಹ್ಮ್ ಇವು ಎರಡನ್ನ ದೃಷ್ಟಾಂತವಾಗಿ ಇಲ್ಲಿಗಳನ್ನು ತಗೊಂಡಿದ್ದಾರೆ ಅವರು. ಹ್ಮ್ ಅವನ್ನ ಅದಕ್ಕೆ ಆಕ್ಷೇಪ ಏನ್ ಮಾಡ್ತಾನಂತಂದ್ರೆ, ಹ್ಮ್ ಜೇಡಹುಳ ಮತ್ತು ಮನುಷ್ಯ ಇವರಿಬ್ಬರು ಚೇತನ ವಸ್ತುಗಳಲ್ಲಿ ಆಗಿದಾರಲ್ಲ, ಹೌದು. ದೃಷ್ಟಾಂತವಾಗಿ ಏನ್ ತಗೊಂಡೈತಲ್ಲ, ಹ್ಮ್ ನೀನು ಮತ್ತೆ ಜಡ ಅಂತ ಹೇಳ್ತೀಯಲ್ಲ ಅಂತ ಹೌದು. ಇಲ್ಲಿ ಒಂದು ಆಕ್ಷೇಪ ಮಾಡ್ತೇವೆ ನಾವು. ಯಾರಿಗೆ? ಪೂರ್ವಪಕ್ಷಿಗೆ. ಹ್ಮ್ ಪೂರ್ವಪಕ್ಷನ ಏನ್ ಕೇಳ್ತೀವಿ ಅಂತಂದ್ರೆ, ಹ್ಮ್ ನೀನು ಜಡದಿಂದ ಜಡ ಹುಡ್ತೈತೆ ಅಂತ ಹೇಳ್ತಿ. ಹೌದು. ಯಾಕಂದ್ರೆ ಪ್ರಧಾನವು ಜಡ ಅದ, ಹ್ಮ್ ಈ ಜಗತ್ತು ಜಡ ಅದ, ಹ್ಮ್ ಜಡದಿಂದ ಜಡ ಹುಟ್ಟೈತಿ ಅಂತ ನೀ ಹೇಳ್ತಿ. ಹ್ಮ್ ಆದ್ರೆ ಆ ಮಂತ್ರದಲ್ಲಿ ಜೇಡಹುಳ ಮತ್ತು ಮನುಷ್ಯ ಹ್ಮ್ ಅವರಿಬ್ರು ಚೇತನವೋ ಜಡವೋ ಹ್ಮ್ ಅಂತ ವಿಚಾರ ಮಾಡಿದ್ರೆ ಅವರಿಬ್ರು ಚೇತನ ಅದಾರ. ಚೇತನ. ಹೌದು. ಪುರುಷನೂ ಚೇತನ, ಹ್ಮ್ ಜೇಡಹುಳನೂ ಚೇತನ. ಹ್ಮ್ ಮತ್ತಲ್ಲಿ ದೃಷ್ಟಾಂತವಾಗಿ ತೆಗೆದುಕೊಂಡಿದ್ದು ಹ್ಮ್ ಚೇತನವಾಗಿರ್ತಕ್ಕಂಥ ಪುರುಷ ಮತ್ತು ಅಲ್ಲಿ ಜೇಡಹುಳ ತಗೊಂಡಾರಲ್ಲ, ಹ್ಮ್ ಮತ್ತಲ್ಲಿ ಚೇತನದಿಂದ ಜಡ ಹುಟ್ಟದಂಗಾಯ್ತಲ್ಲ ಅಂತ ಹ್ಮ್ ಇಲ್ಲಿ ನಾವು ಆಕ್ಷೇಪವನ್ನು ಮಾಡಿದಾಗ ಹ್ಮ್ ಅವಾಗ ಅವ ಅಂತಾನ, ಹ್ಮ್ ನ ಇತಿ ಬ್ರೂಮಃ, ಹ್ಮ್ ಇದು ಹಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಹ್ಮ್ ಊರ್ಣ ನಹಿ ಕೇವಲಸ್ಯ ಚೇತನಸ್ಯ ತತ್ರ ಸೂತ್ರಯೋನಿತ್ವಂ ಕೇಶಲೋಮಯೋನಿತ್ವಂ ಚ ಅಸ್ತಿ. ಹ್ಮ್ ಇಲ್ಲಿ ಕೇವಲ ಚೇತನವಾಗಿರ್ತಕ್ಕಂಥ ಹ್ಮ್ ಆ ಚೈತನ್ಯ ಅನ್ನುವಂಥದ್ದೇನದಲ್ಲ, ಹ್ಮ್ ಅದು ಆ ದಾರವನ್ನ ಸೃಷ್ಟಿ ಮಾಡಲಿಕ್ಕೆ. ಹ್ಮ್ ಇಲ್ಲಿ ಮನುಷ್ಯನಲ್ಲಿ ಒಂದು ಚೈತನ್ಯ ಐತಲ್ಲ, ಹೌದು. ಆ ಚೇತನವೇ ಆ ಒಂದು
ಕೂದಲ ಅಥವಾ ಉಗುರುಗಳು ಹುಟ್ಟಲಿಕ್ಕೆ ಕಾರಣ. ಅದು ಕಾರಣ ಆಗಂಗಿಲ್ಲ. ಹ್ಮ್ ಜೇಡ್ರು ಹುಳ ಹ್ಮ್ ಅದರೊಳಗೊಂದು ಚೇತನ ಅದಲ್ರಿ. ಹೌದು. ಕೇವಲ ಆ ಚೇತನ ಮಾತ್ರದಿಂದ ಹ್ಮ್ ಅದು ದಾರವನ್ನು ನಿರ್ಮಾಣ ಮಾಡ್ತದೇನು ಅಂತಂದ್ರೆ ಇಲ್ಲ. ಇಲ್ಲ. ಹ್ಮ್ ಅದಕ್ಕಂತಾರೆ ಕೇವಲಸ್ಯ ಚೇತನಸ್ಯ ತಸ್ಯ ಹ್ಮ್ ತತ್ರ ಈ ಸೂತ್ರ ಯೋನಿತ್ವಂ ಕೇಶಲೋಮ ಯೋನಿತ್ವಂ ಚ ನಹಿ ಅಸ್ತಿ ಅಂತ. ಹ್ಮ್ ಕೇವಲ ಚೈತನ್ಯದಿಂದಲೇ ಹ್ಮ್ ಒಂದು ಸೂತ್ರ ದಾರ ಅಂತ. ಜೇಡು ಹುಳ ದಾರ ತೆಗಿತಿತ್ತಲ್ರಿ ಅದು. ಹೌದು. ಆ ದಾರದ ಒಂದು ಉತ್ಪತ್ತಿಗೆ ಕಾರಣ ಅನ್ನುವಂಥದ್ದು ಕೇವಲ ಚೈತನ್ಯ ಅಲ್ಲ. ಹ್ಮ್ ಮತ್ತು ಮನುಷ್ಯನ ಕೇಶಲೋಮಗಳು, ಹ್ಮ್ ಕೇಶ ಅಂದ್ರೆ ಕೂದಲ ಮತ್ತು ಲೋಮ. ಉಗುರುಗಳು, ಹ್ಮ್ ಇವುಗಳಿಗೆ ಕಾರಣ ಕೇವಲ ಚೈತನ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಮತ್ತೇನು ಅಂತಂದ್ರೆ ಚೇತನ ಅಧಿಷ್ಠಿತಂ ಹಿ ಅಚೇತನಂ ಊಢನಾಭಿ ಶರೀರಂ ಸೂತ್ರಸ್ಯ ಯೋನಿಹಿ. ಹ್ಮ್ ಅದಕ್ಕೆ ಇಲ್ಲಿ ಪೂರ್ವಪಕ್ಷಿ ಏನಂತಾನ ಅಂತಂದ್ರೆ ಹ್ಮ್ ಆ ಚೇತನಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು? ದೇಹ. ಹ್ಮ್ ಈ ಮನುಷ್ಯನ ಒಂದು ದೇಹ ಅನ್ನುವಂಥದ್ದು. ಹ್ಮ್ ಯಾಕಂದ್ರೆ ಅದು ಚೇತನಕ್ಕೆ ಒಳಪಟ್ಟದ್ದು. ಅದು ಅಚೇತನವಾಗಿರ್ತಕ್ಕಂಥ ಅಲ್ಲಿ ಮನುಷ್ಯನ ಶರೀರ ಆಗಲಿ ಹ್ಮ್ ಅಥವಾ ಜೇಡ್ರು ಹುಳದ ಶರೀರ ಆಗಲಿ, ಹ್ಮ್ ಮತ್ತದು ಶರೀರ ಮತ್ತು ಚೈತನ್ಯ ಕೂಡಿಕೊಂಡ ಅಲ್ಲಿ ಅದು ದಾರ ತಯಾರು ಮಾಡೈತಿಲ್ರಿ ಅದು. ಹೌದು. ಅದು ಚೇತನ ಅಧಿಷ್ಠಿತವಾಗಿದ್ದುಕೊಂಡೇ ಅಚೇತನವಾಗಿರ್ತಕ್ಕಂಥ ಅಲ್ಲಿ ಊಢನಾಭಿ ಅನ್ನುವಂಥದ್ದು, ಜೇಡುಹುಳ ಅನ್ನುವಂಥದ್ದು ಹ್ಮ್ ಅಂದ್ರೆ ಅದ್ರ ಶರೀರ. ಹ್ಮ್ ಆ ಊಢನಾಭಿ ಶರೀರ ಜಡಾನು ಚೇತನವೋ ಅಂತಂದ್ರೆ ಜಡ ಹೋದಿಲ್ರಿ ಅದು. ಜಡ. ಹ್ಮ್ ಜೇಡ್ರು ಹುಳದ ಶರೀರ ಜಡ, ಜಡ. ಹಾಗೆ ಮನುಷ್ಯನ ಶರೀರ ಅದು ಜಡ. ಜಡ. ಹ್ಮ್ ಆದ್ರಿಂದ ಇಲ್ಲಿ ಜಡವಾಗಿರ್ತಕ್ಕಂಥ ಆ ಜೇಡ್ರು ಹುಳದ ಶರೀರದಿಂದ ಹ್ಮ್ ಅಲ್ಲಿ ದಾರ ಅನ್ನುವಂಥದ್ದಾಗೈತಿ. ಹಂಗ ಮನುಷ್ಯನಿಂದ ಹ್ಮ್ ಪುರುಷ ಶರೀರಂ ಚ ಕೇಶಲೋಮ್ನಾಂ ಇತಿ ಪ್ರಸಿದ್ಧಂ. ಹ್ಮ್ ಆ ಪುರುಷನ ಒಂದು ಶರೀರದಿಂದಲೇ ಆ ಕೂದಲಾಗ್ಲಿ ಅಥವಾ ಉಗುರ. ಉಗುರುಗಳಾಗ್ಲಿ ಅವು ಉತ್ಪತ್ತಿಯಾಗುವಂತಹದ್ದು ಲೋಕದಲ್ಲಿ ಪ್ರಸಿದ್ಧ ಅದ ಅಂತ. ಹ್ಮ್ ಬರೀ ಕೇವಲ ಚೈತನ್ಯದಿಂದಲೇ ಹ್ಮ್ ಅಲ್ಲಿ ದಾರದ ನಿರ್ಮಾಣ ಆಗಂಗಿಲ್ಲ. ಹೌದು. ಕೇವಲ ಚೈತನ್ಯದಿಂದಲೇ ಮನುಷ್ಯನಲ್ಲಿರ್ತಕ್ಕಂಥ ಕೂದಲು ಮತ್ತು ಉಗುರುಗಳು ಉತ್ಪತ್ತಿ ಆಗಂಗಿಲ್ಲ. ಹ್ಮ್ ಇಲ್ಲಿ ಶರೀರವೂ ಬೇಕಂತಾನೆ. ಹೌದು. ಜಡವಾಗಿರ್ತಕ್ಕಂಥ ಇಲ್ಲಿ ಅಚೇತನವಾಗಿರ್ತಕ್ಕಂಥ ಯಾವ ಆ ಜೇಡು ಹುಳುವಿನ ಶರೀರ ಮತ್ತು ಮನುಷ್ಯನ ಶರೀರ, ಹೌದು. ಆ ಶರೀರಗಳೇ ಆ ಕೇಶಲೋಮಾದಿಗಳಿಗಾಗ್ಲಿ ಅಥವಾ ಆ ದಾರ ನಿರ್ಮಾಣ ಆಗ್ಲಿಕ್ಕಾಗ್ಲಿ ಕಾರಣವಾಗಿದೆ ಅಂತ ಹೇಳಿ ಹಿಂಗ ಲೋಕದೊಳಗ ಪ್ರಸಿದ್ಧ ಆಗೈತಲ್ಲ ಅಂತ ಪೂರ್ವಪಕ್ಷಿ ಈ ರೀತಿಯಾಗಿ ಇದನ್ನ ಹೇಳ್ತಾ ಇದ್ದಾನ. ಅಪಿಚ ಪೂರ್ವತ ಅದೃಷ್ಟತ್ವಾದ್ಯಭಿಲಾಪ ಸಂಭವೇ ಅಪಿ ದೃಷ್ಟತ್ವಾದ್ಯಭಿಲಾಪ ಅಸಂಭವಾತ್. ಅಪಿಚ ಮತ್ತು ಇದಲ್ಲದೆ ಇನ್ನೂ ಏನ್ ಹೇಳ್ತಾರಂತಂದ್ರೆ ಪೂರ್ವತ ಅದೃಷ್ಟತ್ವಾದ್ಯಭಿಲಾಪ ಸಂಭವೇಪಿ. ಹಿಂದಿನ ಅಧಿಕರಣದಲ್ಲಿ ಇವರು ಆಚಾರ್ಯರು ಏನ್ ಮಾಡಿದ್ರು ಅಂತಂದ್ರೆ ಅದ್ವೈತ ಸಿದ್ಧಾಂತದ ಪ್ರಕಾರವಾಗಿ ಅಲ್ಲಿ ಯಾವ ಒಂದು ಅದೃಷ್ಟತ್ವಾದಿಗಳು ಇವು ಪ್ರಕೃತಿಯೊಳಗ ಹೊಂದುವುದಿಲ್ಲ ಅಂತ ಹೇಳಿದ್ರು ಅವರು. ಅದೃಷ್ಟತ್ವಾದಿಗಳು ಜಡವಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ಸಂಭವಿಸ್ತಾವೇನು ಅಂತಂದ್ರೆ ಅವು ಸಂಭವಿಸುವುದಿಲ್ಲ. ದೃಷ್ಟತ್ವಾದ್ಯಭಿಲಾಪ ಅಸಂಭವಾತ್ ಅಂದ್ರೆ ಅಲ್ಲಿ ದೃಷ್ಟತ್ವಾದಿಗಳು ಅದೃಷ್ಟತ್ವಾದಿಗಳನ್ನ ಅಲ್ಲಿ ಹೇಳಿದ್ದು ಅಲ್ಲಿ ಅವೆಲ್ಲ ಅದೃಷ್ಟತ್ವಾದಿಗಳು ಹೊಂದ್ತಾ ಇದ್ದಾವೆ, ದೃಷ್ಟತ್ವಾದಿಗಳು ಹೊಂದುವುದಿಲ್ಲ ಅಂತ ಹೇಳಿದ್ರದು. ಆದ್ರಿಂದ ಇಲ್ಲಿ ಪ್ರಧಾನ ಅಂತರ್ಯಾಮಿ ಅಲ್ಲ ಅಂತ ಪೂರ್ವ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ರು ಅವರು. ಅದಕ್ಕಂತಾರ ಅವರು ಪೂರ್ವತ ಅದೃಷ್ಟತ್ವಾದ್ಯಭಿಲಾಪ ಸಂಭವೇಪಿ ದೃಷ್ಟತ್ವಾದ್ಯಭಿಲಾಪ ಅಸಂಭವಾತ್. ಅಂದ್ರೆ ದೃಷ್ಟತ್ವಾದಿಗಳು ಪ್ರಧಾನದಲ್ಲಿ ಹೊಂದುವುದಿಲ್ಲ, ಆದ್ರೆ ಅದೃಷ್ಟತ್ವಾದಿಗಳು ಹೊಂದ್ತಾ ಇದ್ದಾವೆ. ಯಾವುದು ಪ್ರಧಾನದಲ್ಲಿ ಅದೃಷ್ಟತ್ವಾದಿಗಳು ಹೊಂದ್ತಾ ಇದ್ದಾವೆ, ಆದ್ರೆ ದೃಷ್ಟತ್ವಾದಿಗಳು ಹೊಂದುವುದಿಲ್ಲ ಅಂತೇಳಿ ಈ ಹೊಂದುವುದಿಲ್ಲವಾದ್ದರಿಂದ ಅಲ್ಲಿ ಪ್ರಧಾನ ಅನ್ನುವಂತಹದ್ದು
ಅದು ಅಂತರ್ಯಾಮಿ ಆಗುವುದಿಲ್ಲ ಅಂತ ಹ್ಮ್ ಅಲ್ಲಿ ಹೇಳ್ಕೊಂಡು ಬಂದಿದ್ರು ಪೂರ್ವ ಸೂತ್ರದೊಳಗೆ. ಹ್ಮ್ ಇಹತು ಅದೃಶ್ಯತ್ವಾದಯೋ ಧರ್ಮಾಃ ಪ್ರಧಾನೇ ಸಂಭವಂತಿ. ಹ್ಮ್ ಓ, ಇಲ್ಲಿ ಅಂದ್ರೆ ಈ ಪ್ರಕರಣದೊಳಗ ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಏನಂತಾನ ಅಂತಂದ್ರೆ, ಹ್ಮ್ ಈ ಅದೃಶ್ಯತ್ವಾದಿ ಧರ್ಮಗಳೇನದಾವಲ್ಲ ಹ್ಮ್ ಅವು ಪ್ರಧಾನದಲ್ಲಿ ಸಂಭವಿಸ್ತಾ ಇದ್ದಾವೆ ಅಂತ ಹೇಳ್ತಾನ ಅವನು. ಹ್ಮ್ ಯಾಕಂದ್ರೆ ಪ್ರಧಾನೇ ಸಂಭವಂತಿ ಅಂತ ಹೇಳಿದವನು. ಹೌದು. ಅದೃಶ್ಯತ್ವಾದಿ ಧರ್ಮಗಳು ಹ್ಮ್ ಇಲ್ಲಿ ಈ ಪ್ರಧಾನಗಳು ಸಂಭವಿಸ್ತಾ ಇದ್ದಾವಲ್ಲ. ಹ್ಮ್ ನ ಚ ಅತ್ರ ವಿರುದ್ಧಮಾನೋ ಧರ್ಮ ಕಶ್ಚಿತ್ ಅಭಿಲಪ್ಯತೆ. ಹ್ಮ್ ಅಂದ್ರೆ ಇಲ್ಲಿ ವಿರುದ್ಧಮಾನವಾಗಿರ್ತಕ್ಕಂಥ ಧರ್ಮಗಳು ಅಂತ, ಹ್ಮ್ ವಿರುದ್ಧವಾಗಿರುವಂತ ಯಾವ ಧರ್ಮಗಳನ್ನ ಇಲ್ಲಿ ಹ್ಮ್ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾನ ಅವನು. ಹೌದು. ವಿರುದ್ಧಮಾನೋ ಧರ್ಮ ಕಶ್ಚಿತ್ ನ ಅಭಿಲಪ್ಯತೆ. ಇಲ್ಲಿ ನ ಅನ್ನೋದು ಇಲ್ಲಿ ತಗೊಳ್ಬೇಕು, ಅಭಿಲಪ್ಯತೆ ಅನ್ನುವಲ್ಲಿ ಹ್ಮ್ ನ ಅಭಿಲಪ್ಯತೆ ಅಂತ. ಹ್ಮ್ ಅಂದ್ರೆ ಯಾವುದೇ ಅತ್ರ ಅಂದ್ರೆ ಈ ಸಂದರ್ಭದಲ್ಲಿ ಈ ಇದರಲ್ಲಿ ಹ್ಮ್ ವಿರುದ್ಧಮಾನವಾಗಿರ್ತಕ್ಕಂಥ ಕಶ್ಚಿತ್ ಧರ್ಮ, ಹ್ಮ್ ಯಾವುದೇ ಧರ್ಮವನ್ನ ನ ಅಭಿಲಪ್ಯತೆ ಹ್ಮ್ ಇಲ್ಲಿ ಹೇಳಿಲ್ಲ ಅಂತ. ಹ್ಮ್ ಇಷ್ಟಂದಾಗ ಇಲ್ಲಿ ಆಕ್ಷೇಪ ಮಾಡ್ತಾ ಇದ್ದಾರೆ. ಹ್ಮ್ ನನು ಯಹ ಸರ್ವಜ್ಞ ಸರ್ವವಿತ್ ಇತ್ಯಯಂ ವಾಕ್ಯ ಶೇಷಃ ಅಚೇತನೆ ಪ್ರಧಾನೇ ನ ಸಂಭವತಿ. ಹ್ಮ್ ಇಲ್ಲೇನು ಆಕ್ಷೇಪ? ಆ ಪ್ರಧಾನವಾದಿಯನ್ನ ಕುರಿತು, ಸಾಂಖ್ಯರನ್ನ ಕುರಿತು ಇಲ್ಲೇನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಇಲ್ಲಿ ಮಂತ್ರದಲ್ಲಿ ಏನ್ ಹೇಳೈತಿ? ಹ್ಮ್ ಯಹ ಸರ್ವಜ್ಞ ಸರ್ವವಿತ್, ಹ್ಮ್ ಯಾವನು ಸರ್ವಜ್ಞನಾಗಿದ್ದಾನೋ ಹ್ಮ್ ಮತ್ತು ಸರ್ವವನ್ನ ತಿಳ್ಕೊಂಡವನಾಗಿದ್ದಾನೋ ಹ್ಮ್ ಅಂಥೇಳಿ ಮಂತ್ರದಲ್ಲಿ ಹೇಳ್ಕೊಂಡು ಬಂದದ್ದು. ಹೌದು. ಆ ವಾಕ್ಯಶೇಷ ಅನ್ನುವಂತಹದ್ದು ಹ್ಮ್ ಏನ್ ಹೇಳ್ತದ? ಯಾವನು ಸರ್ವಜ್ಞನೋ ಯಾವನು ಸರ್ವವಿತ್ ಹ್ಮ್ ಅನ್ನಬೇಕಾದ್ರೆ ಹ್ಮ್ ಇದು ಅಚೇತನವಾಗಿರ್ತಕ್ಕಂಥ ಪ್ರಧಾನದಲ್ಲಿ ಸಂಭವಿಸುವುದಿಲ್ವಲ್ಲ. ಹ್ಮ್ ಅಚೇತನೆ ಪ್ರಧಾನಿನ ಸಂಭವತಿ. ಹ್ಮ್ ಈ ಜಡವಾಗಿರ್ತಕ್ಕಂಥ ಪ್ರಧಾನ ಅದು ಸರ್ವಜ್ಞನದು ಹ್ಮ್ ಅಲ್ಲ. ಹ್ಮ್ ಮತ್ತು ಅದು ಸರ್ವವಿತ್, ಹ್ಮ್ ಸರ್ವಜ್ಞ ಸರ್ವವಿತ್ ಅನ್ನುವಂತಹದ್ದು ಪ್ರಧಾನಕ್ಕೆ ಹೇಳಕ್ ಬರ್ತದೇನು ಅಂತಂದ್ರೆ ಬರೋದಿಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ ನಾವು ಆಕ್ಷೇಪವನ್ನ ಮಾಡೋದು. ಯಾರಿಗೆ? ಆ ಪ್ರಧಾನವಾದಿಯನ್ನ ಕುರಿತು ಈ ರೀತಿಯಾಗಿ ಹ್ಮ್ ಜಡವಾಗಿರ್ತಕ್ಕಂಥ ಪ್ರಧಾನಕ್ಕ ಸರ್ವಜ್ಞತ್ವ ಮತ್ತು ಸರ್ವವಿತ್ವ ಇವುಗಳು ಹೊಂದುದಿಲ್ವಲ್ಲ. ಹ್ಮ್ ಆದ್ದರಿಂದ ಇಲ್ಲಿ ನೀವು ಪ್ರಧಾನ ಅನ್ನುವಂತಹದ್ದು ಭೂತಳಿಗೆ ಕಾರಣ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಿ? ಕಥಂ ಪ್ರಧಾನಂ ಭೂತಯೋನಿಹಿ ಪ್ರತಿಜ್ಞಾಯತ ಇತಿ. ಅಂದ್ರೆ ಈ ಭೂತ ಅಂದ್ರೆ ಪಂಚಭೂತಾದಿಗಳಿಗೆ ಅಥವಾ ಈ ಪ್ರಪಂಚಕ್ಕೆ ಪ್ರಧಾನ ಅನ್ನುವಂತಹದ್ದು ಇದು ಕಾರಣ ಅಂತ ಹೇಳಿ ನೀವು ಹೆಂಗ್ ಪ್ರತಿಜ್ಞೆ ಮಾಡ್ತಾ ಇದ್ದೀರಿ ಅಂತ, ನೀವು ಹೆಂಗ್ ಹೇಳ್ತಾ ಇದ್ದೀರಿ ಅಂತೇಳಿ ಈ ರೀತಿ ಆ ಸಾಂಖ್ಯನನ್ನ ಕುರಿತು ನಾವು ಪ್ರಶ್ನೆ ಮಾಡಿದಾಗ ಅದಕ್ಕ ಅವನು ಉತ್ತರ ಕೊಡ್ತಾನೆ. ಅತ್ರ ಉಚ್ಯತೆ. ಇಲ್ಲಿ ಸಾಂಖ್ಯವಾದಿ ಏನ್ ಹೇಳ್ತಾನೆ ಅಂತಂದ್ರೆ, ಯಯಾ ತದಕ್ಷರಮಧಿಗಮ್ಯತೆ ಯತ್ತದೃಶ್ಯಂ ಇತಿ ಅಕ್ಷರ ಶಬ್ದೇನ ಅದೃಶ್ಯತ್ವಾದಿ ಗುಣಕಂ ಭೂತಯೋನಿಂ ಶ್ರಾವಯಿತ್ವಾ ಪುನರಂತೆ ಶ್ರಾವಯಿಷ್ಯತಿ ಅಕ್ಷರಾತ್ ಪರತಃ ಪರಃ ಇತಿ. ಅದಕ್ಕೆ ಅವನೇನು ಉತ್ತರ ಕೊಟ್ಟ ಅಂತಂದ್ರ, ಈ ಯಯಾ ತದಕ್ಷರ ಮಧಿಗಮ್ಯತೆ, ಯಾವ ಈ ಅಕ್ಷರ ತತ್ವ ಅನ್ನುವಂತಾತು ಯಾವುದರಿಂದ ತಿಳಿಯಲ್ಪಡ್ತಾ ಇದೆಯೋ, ಅಲ್ಲಿ ಮಂತ್ರ ಏನ್ ಆರಂಭ ಆಗೈತೆ ಅಂದ್ರೆ ಯಯಾ ತದಕ್ಷರ ಮಧಿಗಮ್ಯತೆ, ಯಾವುದರಿಂದ ಆ ಅಕ್ಷರ ಅನ್ನುವಂತಹದ್ದನ್ನ ನಾವು ತಿಳಿಯತಕ್ಕಂಥದ್ದಾಗಿದೆಯೋ ಅದ್ಯಾವುದು? ಯತ್ತದೃಶ್ಯಂ ಇತಿ ಅಕ್ಷರ ಶಬ್ದೇನ. ಅಲ್ಲಿ ಆ ಅಕ್ಷರ ಅನ್ನುವಂಥ ಶಬ್ದದಿಂದ ಯತ್ ಅದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಂತ ಮಂತ್ರದಲ್ಲಿ ಬಂದದಲ್ಲದು. ಅಲ್ಲಿ ಅಕ್ಷರ ಶಬ್ದದಿಂದ ಅದೃಶ್ಯತ್ವಾದಿ ಗುಣಕಂ ಭೂತಯೋನಿಂ ಶ್ರಾವಯತ್ವ. ಆ ಅಕ್ಷರ ಅನ್ನುವ ಶಬ್ದದಿಂದ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವುದು ಅದೃಶ್ಯತ್ವಾದಿ ಗುಣವುಳ್ಳದ್ದಾಗೈತೋ ಅದುವೇ ಇಲ್ಲಿ ಭೂತಯೋನಿಹಿ ಅಂತ ಹೇಳಿದ್ರು. ಅದೃಶ್ಯತ್ವಾದಿ ಗುಣವುಳ್ಳದ್ದೇ ಭೂತಗಳಿಗೆ ಕಾರಣ ಅಂತ ಹೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡಿ ಪುನರಂತೆ ಶ್ರಾವಯಿಷ್ಯತಿ, ಮತ್ತು ಪುನಃ ಮುಂದೆ ಏನದು ಹೇಳ್ತೈತಿ ಅಂತಂದ್ರೆ ಅಕ್ಷರಾತ್ ಪರತಃ ಪರಃ,
ಆ ಅಕ್ಷರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದು, ಹ್ಮ್ ಅಕ್ಷರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತೊಂದು ಹ್ಮ್ ಇದೆ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದೈತಲ್ಲ. ಹ್ಮ್ ಅಂದ್ರೆ ಅಕ್ಷರಕ್ಕಿಂತಲೂ ಮತ್ತೊಂದು ಹೆಚ್ಚಿಂದ ಐತಿ ಅಂದ ಬಳಿಕ ಹ್ಮ್ ಇಲ್ಲಿ ಅಕ್ಷರ ಅನ್ನುವಂತ ಶಬ್ದಕ್ಕೆ ನೀವು ಪ್ರಧಾನ ಅಂತಾನೆ ಅರ್ಥ ಮಾಡ್ರಿ. ಹ್ಮ್ ಆ ಪ್ರಧಾನಕ್ಕಿಂತಲೂ ಭಿನ್ನವಾಗಿ ಇನ್ನೊಂದು ಮತ್ತೊಂದು ಐತಲ್ಲ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹ್ಮ್ ಹಿಂಗ ಶ್ರುತಿನೇ ಹೇಳೈತಲ್ಲ ಅಂತ ಹ್ಮ್ ಅವನು ತನ್ನ ಇದನ್ನ ಹೇಳ್ತಾ ಇದ್ದಾನ ಅವನು. ಹ್ಮ್ ಇತಿ ತತ್ರ ಯಃ ಪರಃ ಅಕ್ಷರಾತ್ ಶ್ರುತಃ ಸ ಸರ್ವಜ್ಞಃ ಸರ್ವವಿತ್ ಸಂಭವಿಷ್ಯತಿ. ಹ್ಮ್ ಆದ್ದರಿಂದ ಇಲ್ಲಿ ಯಾವುದು ಯಃ ಪರಃ ಹ್ಮ್ ಅಕ್ಷರಾತ್ ಪರಃ, ಹ್ಮ್ ಅಕ್ಷರಿಗಿಂತಲೂ ಶ್ರೇಷ್ಠವಾಗಿರತಕ್ಕಂತಹದ್ದು. ಹ್ಮ್ ಅಲ್ಲಿ ಮಂತ್ರದಲ್ಲಿ ಏನ್ ಹೇಳ್ಕೊಂಬಂದ್ರು, ಅಕ್ಷರಕ್ಕಿಂತಲೂ ಮತ್ತೊಂದು ಶ್ರೇಷ್ಠವಾದದ್ದು ಐತಿ ಅಂತ ಹೇಳ್ತಿರಲ್ಲ ನೀವು. ಹೌದು. ಆ ಅಕ್ಷರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದು ಅದಂದ ಬಳಕ ಹ್ಮ್ ಆ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಏನೈತಲ್ಲ ಅದು ಸರ್ವಜ್ಞ ಅಂತ ಹೇಳ್ರಿ. ಹ್ಮ್ ಅದರಲ್ಲಿ ಸರ್ವಜ್ಞ ಸರ್ವವಿತ್ ಅನ್ನೋದು ಸಂಭವಿಸ್ತದಲ್ಲ. ಹ್ಮ್ ಆದ್ರೆ ಇಲ್ಲಿ ಅಕ್ಷರ ಅನ್ನುವಂಥ ಶಬ್ದಕ್ಕೆ ಇಲ್ಲಿ ಪ್ರಧಾನ ಅಂತಾನೆ ಅರ್ಥ ಮಾಡ್ರಿ ನೀವು. ಹ್ಮ್ ಪ್ರಧಾನವೇ ಎಲ್ಲ ಭೂತಗಳಿಗೆ ಕಾರಣ. ಹೌದು. ಯಾಕಂದ್ರೆ ಆ ಪ್ರಧಾನಕ್ಕಿಂತಲೂ ಭಿನ್ನವಾಗಿ, ಆ ಅಕ್ಷರಕ್ಕಿಂತಲೂ ಭಿನ್ನವಾಗಿ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂಥ ಹ್ಮ್ ತತ್ವವನ್ನ ಅಲ್ಲಿ ಮಂತ್ರದಲ್ಲಿ ಉಪದೇಶ ಮಾಡಿರುವುದರಿಂದ ಹ್ಮ್ ಆ ಮತ್ತೊಂದು ಯಾವ ಶ್ರೇಷ್ಠವಾಗಿರ್ತಕ್ಕಂಥದ್ದು ಐತಲ್ಲ, ಹ್ಮ್ ಆ ಪ್ರಧಾನವಾಗಿರ್ತಕ್ಕಂಥ ಅಕ್ಷರ ತತ್ವಕ್ಕಿಂತಲೂ ಹ್ಮ್ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂಥ ತತ್ವದಲ್ಲಿ ಹ್ಮ್ ಅದು ಸರ್ವಜ್ಞ ಅದ, ಅದು ಸರ್ವವಿತ್ತದ ಅಂತೇಳಿ ಅಲ್ಲಿ ಸಂಭವಿಸ್ತದಲ್ಲ ಅಂತ ಹ್ಮ್ ಇಲ್ಲಿ ಸಾಂಖ್ಯ ಹೇಳ್ತಾ ಇದ್ದಾನ, ಹ್ಮ್ ಪೂರ್ವಪಕ್ಷ ಹೇಳ್ತಾ ಇದ್ದಾನ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಧಾನಮೇವತು ಅಕ್ಷರ ಶಬ್ದ ನಿರ್ದಿಷ್ಟಂ, ಇಲ್ಲಿ ಅಕ್ಷರ ಎನ್ನುವಂತ ಶಬ್ದದಿಂದ ಹ್ಮ್ ನಮಗೆ ಯಾವುದನ್ನ ತೋರಿಸಿಕೊಟ್ಟಿದ್ದಾರೆ ಅಂತಂದ್ರೆ ಹ್ಮ್ ಪ್ರಧಾನಮೇವ. ಹ್ಮ್ ಇಲ್ಲಿ ಪ್ರಧಾನವೇ ಹ್ಮ್ ಅಕ್ಷರ ಅನ್ನುವಂತ ಶಬ್ದದಿಂದ ಹ್ಮ್ ನಮಗ ಉಪದೇಶ ಮಾಡಿರ್ತಕ್ಕಂಥದ್ದು ಭೂತಯೋನಿಹಿ. ಹ್ಮ್ ಭೂತಯೋನಿಹಿ ಅಂತಂದ್ರೆ ಹ್ಮ್ ಈ ಎಲ್ಲ ಆಕಾಶಾದಿ ಹ್ಮ್ ಈ ಪೃಥ್ವಿಯಾದಿ ಎಲ್ಲ ಪಂಚಭೂತಗಳು, ಈ ಪ್ರಪಂಚ ಸಮಸ್ತ ಪ್ರಪಂಚ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಇದಕ್ಕೆ ಕಾರಣ ಯಾವುದು ಅಂತಂದ್ರೆ ಹ್ಮ್ ಆ ಅಕ್ಷರ ಶಬ್ದದಿಂದ ಉಪದೇಶಿಸಲ್ಪಟ್ಟಿರ್ತಕ್ಕಂಥ ಹ್ಮ್ ಪ್ರಧಾನವೇ ಅಂಥೇಳಿ ಹ್ಮ್ ಇದು ಪೂರ್ವಪಕ್ಷಿ ಅಭಿಪ್ರಾಯ ಇರೋದು, ಪೂರ್ವಪಕ್ಷಿಯ ಒಂದು ಅವನ ಸಿದ್ಧಾಂತದು ಪೂರ್ವಪಕ್ಷಿದು. ಹ್ಮ್ ಯದಾತು ಯೋನಿ ಶಬ್ದ ನಿಮಿತ್ತವಾಚಿ. ಹ್ಮ್ ಇನ್ನು ಯಾವಾಗ ಈ ಯೋನಿ ಅನ್ನುವಂತ ಶಬ್ದ ಅನ್ನುವಂತಹದ್ದು, ಹ್ಮ್ ಯೋನಿ ಅಂದ್ರೆ ಕಾರಣ ಅಂತ, ಇದು ನಿಮಿತ್ತವಾಚಕ ಅಂತ ಹೇಳಿ ನಾವು ಒಂದ್ ವೇಳೆ ಇಟ್ಕೊಂಡಿದ್ದಾದ್ರೆ ಹ್ಮ್ ತದಾ ಶಾರೀರ ಅಪಿ ಭೂತ ಯೋನಿ ಸ್ಯಾತ್. ಹ್ಮ್ ಅಲ್ಲಿ ಶಾರೀರ ಅಂದ್ರೆ ಜೀವನೇ ಹ್ಮ್ ಈ ಎಲ್ಲ ಭೂತಗಳಿಗೆ ಕಾರಣ ಅಂತ ಆಗ್ತಾನೆ ಅಂತ. ಹ್ಮ್ ಆ ಯೋನಿ ಶಬ್ದ ಅನ್ನುವಂತಹದ್ದನ್ನು ಅದು ನಿಮಿತ್ತವಾಚಕ ಅಂತ ಹೇಳಿ ನಾವು ಒಂದ್ ವೇಳೆ ಅಂಗೀಕಾರ ಮಾಡಿದ್ದಾದ್ರೆ, ಹ್ಮ್ ಯಾವಾಗ ಆ ಯೋನಿ ಅನ್ನುವಂತ ಶಬ್ದವನ್ನ ಹ್ಮ್ ಅದು ನಿಮಿತ್ತವಾಚಕ ಅಂತ ಹೇಳಿ ನಾವು ಇಟ್ಕೊಂಡಾಗ ಹ್ಮ್ ಅವಾಗ ಇಲ್ಲಿ ಶಾರೀರ ಅಂದ್ರೆ ಜೀವ, ಹ್ಮ್ ಈ ಜೀವನೇ ಏನದಾನ ಅಂತಂದ್ರೆ ಹ್ಮ್ ಈ ಎಲ್ಲ ಭೂತಗಳಿಗೆ ಕಾರಣನಾಗಿರ್ತಕ್ಕಂಥವನು, ಹ್ಮ್ ಅವನಿಂದಲೇ ಇದೆಲ್ಲ ಉತ್ಪತ್ತಿ ಆಗಿದೆ ಅಂತ ಹೇಳ್ರಿ, ಹೌದು. ಅದು ಹೊಂತೈತೆ ಅಂತ ಹೇಳ್ತಾನ ಅವನು. ಹ್ಮ್ ಧರ್ಮಾಭ್ಯಾಂ ಭೂತ ಜಾತಸ್ಯ ಹ್ಮ್ ಉಪಾದಾನಾತ್ ಇತಿ. ಹ್ಮ್ ಈ ಸಂಪೂರ್ಣ ಭೂತ ಸಮುದಾಯ ಅನ್ನುವಂತಹದ್ದು ಏನದಲ್ರಿ, ಹ್ಮ್ ಧರ್ಮಾಭ್ಯಾಂ, ಹ್ಮ್ ಧರ್ಮ ಅಂದ್ರೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ಮಾಡುವಂತ ಹ್ಮ್ ಒಂದು ಧರ್ಮ ಅಂದ್ರೆ ಸತ್ಕರ್ಮಗಳು ಅಂತ, ಹ್ಮ್ ಪುಣ್ಯಕರ್ಮಗಳು. ಹ್ಮ್ ಅಧರ್ಮ ಹ್ಮ್ ಅದು ಕೆಲವೊಮ್ಮೆ ಅಧರ್ಮನೂ ಮಾಡ್ತಾನ, ಕೊಮ್ಮೆ ಧರ್ಮನೂ ಮಾಡ್ತಾನ. ಹೌದು. ಈ ಧರ್ಮ ಅಧರ್ಮಗಳ ಮೂಲಕವಾಗಿ ಹ್ಮ್ ಈ ಸಂಪೂರ್ಣ ಭೂತ ಜಾತಸ್ಯ ಹ್ಮ್ ಉಪಾರ್ಜನಾತ್. ಹ್ಮ್ ಉಪಾರ್ಜನ ಅಂತಂದ್ರೆ ಅವುಗಳನ್ನ ಪಡ್ಕೊಳ್ತಾನ ಅಂತ. ಹ್ಮ್ ಯಾವತ್ತು ಈ ಭೂತ ಸಮುದಾಯವನ್ನ, ಹ್ಮ್ ಈ ಹೊರಗಿನ ಪ್ರಾಪಂಚಿಕವಾಗಿರ್ತಕ್ಕಂಥ ಈ ಭೋಗ ಸಮುದಾಯ ಅನ್ನುವಂತಹದ್ದನ್ನ ಹ್ಮ್ ಈ ಜೀವ ಹ್ಮ್ ಅವನು ಕರ್ಮಗಳನ್ನ ಮಾಡಿ, ಹ್ಮ್ ಧರ್ಮ ಮತ್ತು ಅಧರ್ಮ ಅನ್ನುವಂತ ಹ್ಮ್ ಈ ಪುಣ್ಯ ಪಾಪ ಕರ್ಮಗಳನ್ನ ಮಾಡಿ ಹ್ಮ್ ಆ ಭೂತಗಳ ಒಂದು ಸಮೂಹ ಅನ್ನುವಂತಹದ್ದನ್ನ ಹ್ಮ್ ಇಲ್ಲಿ ಸಂಪಾದನ ಮಾಡಿಕೊಳ್ತಾ ಇದ್ದಾನೆ ಅಂತ. ಹ್ಮ್ ಯಾಕಂದ್ರೆ ಈ ಜೀವರು ಮಾಡಿರ್ತಕ್ಕಂಥ ಹ್ಮ್ ಈ ಧರ್ಮಾಧರ್ಮಗಳ ಫಲವಾಗಿ ಈ ಜಗತ್ತು ಉಂಟಾಗೈತಿ ಅಂತ ಹೌದು ಹೌದು ಪೂರ್ವಪಕ್ಷ ಅಭಿಪ್ರಾಯ ಇದು. ಹೌದು. ಹ್ಮ್
ಈ ಜೀವರುಗಳು ಏನು ಮಾಡ್ಯಾರಲ್ಲ ಧರ್ಮಾಧರ್ಮಗಳು, ಹೌದು ಹೌದು. ಅವ್ರು ಮಾಡಿರ್ತಕ್ಕಂಥ ಒಂದು ಧರ್ಮಾಧರ್ಮಗಳ ಫಲವಾಗಿ ಜಗತ್ತನ್ನುವಂತಹದ್ದು ಹ್ಮ್ ಉತ್ಪತ್ತಿಯಾಗೈತಿ ಅಂತ ಹೇಳಿ ಹ್ಮ್ ಹಿಂಗ ಈ ರೀತಿಯಾಗಿ ಇಟ್ಕೊಳ್ಬಹುದು ಅಂತ ಒಂದು ವೇಳೆ ಪೂರ್ವ ಪಕ್ಷಿ ಈ ರೀತಿಯಾಗಿ ಆಕ್ಷೇಪ ಮಾಡಿದರೆ, ಹ್ಮ್ ಈಗ ಸಿದ್ಧಾಂತ ಹೇಳ್ತಾ ಇದ್ದಾರೆ ಹ್ಮ್ ಆಚಾರ್ಯರು ಹ್ಮ್ ಅವರ ಮತದಲ್ಲಿ ಏನು ದೋಷ ಅದಾವು ಅನ್ನೋದಂತ ಹೇಳಿ ಹ್ಮ್ ಸಿದ್ಧಾಂತವನ್ನು ಮಂಡನ ಮಾಡ್ತಾ ಇದ್ದಾರೆ. ಹ್ಮ್ ಏವಂ ಪ್ರಾಪ್ತೆ ಅಭಿಧೀಯತೆ, ಹ್ಮ್ ಈ ಪ್ರಕಾರವಾಗಿ ಪೂರ್ವ ಪಕ್ಷ ಅನ್ನುವಂತಹದ್ದು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿರ್ಲಿಕ್ಕಾಗಿ ಹ್ಮ್ ಈಗ ಅದಕ್ಕೆ ನಾವು ಉತ್ತರವನ್ನ ಹೇಳ್ತಾ ಇದ್ದೀವಿ. ಏನಂತಂದ್ರೆ, ಹ್ಮ್ ಯೋ ಅಯಂ ಅದೃಶ್ಯತ್ವಾದಿ ಗುಣಕೋ ಭೂತಯೋನಿಃ ಹ್ಮ್ ಸ ಪರಮೇಶ್ವರ ಏವ ಸ್ಯಾತ್. ಇಲ್ಲಿ ಅದೃಶ್ಯಂ ಅದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಶ್ರೋತ್ರಂ ಅಂತೇಳಿ ಹ್ಮ್ ಯಾವ ಶ್ರುತಿಯೊಳಗೆ ಹೇಳ್ಕೊಂಡು ಬಂದದಲ್ಲ, ಹೌದು. ಆ ಅದೃಶ್ಯತ್ವಾದಿ ಹ್ಮ್ ಗುಣಗಳು ಗುಣಕಃ ಭೂತಯೋನಿಃ, ಹ್ಮ್ ಆ ಭೂತಗಳಿಗೆ ಕಾರಣವಾಗಿರುವಂತಹದ್ದು ಹ್ಮ್ ಆ ಅದೃಶ್ಯತ್ವಾದಿ ಗುಣಗಳುಳ್ಳಂತ ಹ್ಮ್ ಪರಮೇಶ್ವರನೇ ಆಗ್ತೈತೆ ಹೊರತು ನ ಅನ್ಯಃ, ಹ್ಮ್ ಬೇರೆದ್ದು ಯಾವುದು ಆಗಂಗಿಲ್ಲ. ಹ್ಮ್ ಬೇರೆದ್ದು ಅಂತಂದ್ರೆ ಇಲ್ಲಿ ಪ್ರಧಾನ ಆಗಲಿ ಹ್ಮ್ ಅಥವಾ ಶಾರೀರ ಜೀವ ಆಗಲಿ, ಜೀವ. ಹ್ಮ್ ಅವರು ಈ ಭೂತ ಯೋನಿ ಆಗುವುದಿಲ್ಲ. ಹ್ಮ್ 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 ಈ ಜಗತ್ತಿಗೆ ಕಾರಣ ಅವ್ರು ಆಗಂಗಿಲ್ಲ, ಹ್ಮ್ ಪ್ರಧಾನವೂ ಆಗಂಗಿಲ್ಲ, ಇಲ್ಲಿ ಜೀವನೂ ಆಗಂಗಿಲ್ಲ. ಹ್ಮ್ ಮತ್ಯಾರು? ಸ ಪರಮೇಶ್ವರ ಏವ, ಹ್ಮ್ ಅವನು ಪರಮೇಶ್ವರನೇ. ಯಾಕಂದ್ರೆ ಅವನು ಅದೃಶ್ಯತ್ವಾದಿ ಗುಣವುಳ್ಳವನವನು. ಹೌದು. ಅದೃಶ್ಯತ್ವಾದಿ ಗುಣಗಳು ಕೇವಲ ಪರಮೇಶ್ವರನಲ್ಲಿ ಮಾತ್ರ ಸಂಭವಿಸ್ತಾ ಇದ್ದಾವೆ. ಹ್ಮ್ ಆದ್ದರಿಂದ ಇಲ್ಲಿ ಪರಮೇಶ್ವರನೇ ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಬೇಕು ನಾವು. ಹ್ಮ್ ಕಥಮೇತದ್ ಅವಗಮ್ಯತೆ, ಹ್ಮ್ ಇದನ್ನ ನೀವು ಹೇಗೆ ಅರ್ಥ ಮಾಡ್ತಾ ಇದ್ದೀರಿ ಇಲ್ಲಿ ಅಂತ ಹ್ಮ್ ಇಲ್ಲಿ ಒಂದು ಆಕ್ಷೇಪ ಮಾಡ್ತಾನ ಅವನು. ಹೌದು. ಕಥಮೇತತ್ ಅವಗಮ್ಯತೆ, ಇದನ್ನ ನೀವು ಹೆಂಗ್ ನಿಶ್ಚಯ ಮಾಡ್ತೀರಿ ಅಂತಂದ್ರೆ, ಹ್ಮ್ ಧರ್ಮೋಕ್ತೇ, ಹ್ಮ್ ಇಲ್ಲಿ ಆ ಧರ್ಮಗಳನ್ನ ಹೇಳಿದ್ದಾರೆ ಅಂತ ಹ್ಮ್ ಶ್ರುತಿಯೊಳಗ. ಹ್ಮ್ ಅದು ಪರಮೇಶ್ವರನಿಗೆ ಹೊಂತಾ ಇದ್ದಾವಂತ ಅಲ್ಲಿ ಹೇಳಿರ್ತಕ್ಕಂಥ ಧರ್ಮಗಳೇನದಾವಲ್ಲ, ಹ್ಮ್ ಪರಮೇಶ್ವರಸ್ಯ ಹಿ ಧರ್ಮ ಯಹ ಉಪಚ್ಯಮಾನ ದೃಶ್ಯತೆ. ಹ್ಮ್ ಅಲ್ಲಿ ಹೇಳಿರ್ತಕ್ಕಂಥ ಯಾವ ಧರ್ಮಗಳು ಹ್ಮ್ ಅವು ಕೇವಲ ಪರಮೇಶ್ವರನಿಗೇನೆ ಹೊಂದುಗಡೆ ಆಗ್ತವೆ ಹೊರತು ಹ್ಮ್ ಇನ್ನು ಬೇರೆ ಯಾರಿಗೂ ಹೊಂದಂಗಿಲ್ಲ. ಅಂದ್ರೆ ಇಲ್ಲಿ ಪ್ರಧಾನಕ್ಕಾಗಲಿ ಹ್ಮ್ ಜೀವನಿಗಾಗಲಿ ಹ್ಮ್ ಅಲ್ಲಿ ಹೇಳಿರ್ತಕ್ಕಂಥ ಧರ್ಮಗಳು ಹ್ಮ್ ಹೊಂದುಗಡೆ ಆಗುವುದಿಲ್ಲ ಅಂತೇಳಿ ಹ್ಮ್ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಹ್ಮ್ ದೃಶ್ಯತೆ ಯಹ ಸರ್ವಜ್ಞ ಸರ್ವವಿತ್ ಇತಿ, ಹ್ಮ್ ಯಾವನು ಸರ್ವಜ್ಞನೋ ಸರ್ವವಿತ್ತೋ, ಹ್ಮ್ ಸರ್ವವಿತ್ ಅಂದ್ರೆ ಎಲ್ಲವನ್ನ ತಿಳಿಯುವವನು ಅಂತ. ಹೌದು. ಸರ್ವಂ ಜಾನಾತೀತಿ ಸರ್ವಜ್ಞ, ಹ್ಮ್ ಸಮಸ್ತ ಯಾಕ ಭೂತ ವರ್ತಮಾನ ಭವಿಷ್ಯತ್ ಹ್ಮ್ ಎಲ್ಲವನ್ನ ತಿಳಿದವನು ಯಾರು ಅಂದ್ರೆ ಪರಮಾತ್ಮ ಅಂತ. ಹೌದು. ಬ್ರಹ್ಮ, ಆ ಪರಮಾತ್ಮ ಅವನು ಸರ್ವವಿತ್ತಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಹ್ಮ್ ಆದ್ದರಿಂದ ಈ ಗುಣಗಳೇನದಾವಲ್ಲ, ಈ ಧರ್ಮಗಳು, ಹ್ಮ್ ಇವು ಕೇವಲ ಪರಮೇಶ್ವರನಿಗೆ ಮಾತ್ರ ಹೊಂದುಗಡೆ ಆಗ್ತಾ ಇದ್ದಾವೆ. ಹ್ಮ್ ಇಲ್ಲಿ ಜಡವಾಗಿರ್ತಕ್ಕಂಥ ಪ್ರಧಾನಕ್ಕೆ ಇವು ಹೊಂದಂಗಿಲ್ಲ. ಹ್ಮ್ ನಹಿ ಪ್ರಧಾನಸ್ಯ ಚೇತನಸ್ಯ ಶಾರೀರಸ್ಯ ವಾ ಉಪಾಧಿ ಪರಿಚ್ಛಿನ್ನ ದೃಷ್ಟೇಃ ಸರ್ವಜ್ಞತ್ವಂ ಸರ್ವಿತ್ತಂತ್ವ ಸಂಭವತಿ. ಹ್ಮ್ ನೋಡಿ, ಇಲ್ಲಿ ಆಚಾರ್ಯ ಹೇಳಿದ್ರು, ಹ್ಮ್ ಇಲ್ಲಿ ಜಡವಾಗಿರ್ತಕ್ಕಂಥದ್ದು ಪ್ರಧಾನ. ಹ್ಮ್ ಆ ಜಡವಾಗಿರ್ತಕ್ಕಂಥ ಪ್ರಧಾನ ಅನ್ನುವಂಥದ್ದು ಎಂದೂ ಸರ್ವಜ್ಞ ಆಗಂಗಿಲ್ಲ. ಹ್ಮ್ ಯಾಕಂದ್ರೆ ಜಡ ಅನ್ನೋದಲ್ಲ, ಏನ್ ತಿಳ್ಕೊಳ್ಳೋದು, ಜಡ ಅಂದ್ರೆ ಏನು? ಶ್ವೇತರಜ್ಞಪ್ತಿ ಸುನತ್ತು ಜಡತ್ವಂ. ಹ್ಮ್ ಯಾವುದಕ್ಕೆ ತನ್ನ ಜ್ಞಾನವೂ ಇಲ್ಲವೋ ಅನ್ಯದ್ರ ಜ್ಞಾನವೂ ಇಲ್ಲ, ಅದಕ್ಕೆ ಜಡ ಅಂತ ಕರೀತಾ ಇದ್ದಾರ. ಹೌದು. ಅದಕ್ಕೆ ಇಲ್ಲಿ ಜಡವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಪ್ರಧಾನ. ಹ್ಮ್ ಆ ಜಡವಾಗಿರ್ತಕ್ಕಂಥ ಪ್ರಧಾನದಲ್ಲಿ ಅದು ಸರ್ವಜ್ಞವೂ ಅನಿಸ್ಕೊಳ್ಳೋದಿಲ್ಲ, ಅದು ಸರ್ವವಿತ್ತು ಅನಿಸ್ಕೊಳ್ಳೋದಿಲ್ಲ. ಹ್ಮ್ ಇನ್ನು ಶಾರೀರಸ್ಯ ವಾ ಉಪಾಧಿ ಪರಿಚ್ಛಿನ್ನಸ್ಯ ದೃಷ್ಟೇಃ, ಹ್ಮ್ ಇಲ್ಲಿ ಉಪಾಧಿಯಿಂದ ಪರಿಚ್ಛಿನ್ನವಾಗಿ ತೋರುವಂತ ಯಾವ ಜೀವದಾನಲ್ಲ, ಹ್ಮ್ ಅವನಲ್ಲಿ ಸರ್ವಜ್ಞತ್ವ ಆಗಲಿ ಸರ್ವವಿತ್ವತ್ವ ಆಗಲಿ ಹ್ಮ್ ಇವು ಅವನಲ್ಲಿಯೂ ಕೂಡ ಸಂಭವಿಸುವುದಿಲ್ಲ ಅಂತ. ಹ್ಮ್ ಇದು ಜೀವನಿಗೂ ಸಂಬಂಧ ಆಗುದಿಲ್ಲ. ಹ್ಮ್ ಯಾಕಂದ್ರೆ ಜೀವ ಸರ್ವಜ್ಞದಾನನ್ರಿ ಅವನಿಗೆ. ಇಲ್ಲ.
ಇಲ್ಲ ಎಲ್ಲಾನು ತಿಳ್ಕೊತಾನ್ರಿ. ಭೂತ, ವರ್ತಮಾನ, ಭವಿಷ್ಯತ್ ಕಾಲ ಮೂರನ್ನು ತಿಳಿತಾನನ್ರಿ ಜೀವ? ಇಲ್ಲ. ಹ್ಮ್ ತಿಳಿಯುವುದಿಲ್ಲ. ಹ್ಮ್ ಆದ್ದರಿಂದ ಅವನು ಸರ್ವವಿತ್ತೂನು ಅಲ್ಲ, ಅವನು ಸರ್ವಜ್ಞನೂ ಅಲ್ಲ ಜೀವ. ಹ್ಮ್ ಇಲ್ಲಿ ಪ್ರಧಾನ ಅಂತ ಜಡಾನೇ ಐತ್ ಬಿಡೋದು. ಹ್ಮ್ ಜಡವಾಗಿರುವುದರಿಂದ ಹ್ಮ್ ಅದು ಸರ್ವಜ್ಞ ಮತ್ತು ಸರ್ವವಿತ್ ಅನ್ನುವಂತಹದ್ದು ಹ್ಮ್ ಅದು ಪ್ರಧಾನದಲ್ಲಿಯೂ ಕೂಡ ಸಂಭವಿಸುವುದಿಲ್ಲ ಅಂತ. ಹ್ಮ್ ನನು ಅಕ್ಷರ ಶಬ್ದ ನಿರ್ದಿಷ್ಟಾತ್ ಭೂತಯೋನೇಃ ಹ್ಮ್ ಪರಸ್ಯೈವ ತತ್ ಸರ್ವಜ್ಞತ್ವಂ ಸರ್ವವಿತ್ವಂ ಚ ನ ಭೂತಯೋನಿರ್ವಿಷಯಂ ಇತ್ಯುಕ್ತಂ. ಹ್ಮ್ ಇಲ್ಲಿ ಅವನು ಇನ್ನೊಂದೇನು ಆಕ್ಷೇಪ ಮಾಡ್ತಾನ ಅಂತಂದ್ರೆ, ಹ್ಮ್ ಇಲ್ಲಿ ಅಕ್ಷರ ಅನ್ನುವಂತ ಯಾವ ಶಬ್ದದಿಂದ, ಹ್ಮ್ ಅಕ್ಷರ ಶಬ್ದ ನಿರ್ದಿಷ್ಟಾತ್ ಹ್ಮ್ ಭೂತಯೋನಿ, ಹ್ಮ್ ಈ ಭೂತಗಳಿಗೆ ಕಾರಣವಾಗಿರುವಂತಹದ್ದು ಹ್ಮ್ ಆ ಅಕ್ಷರ ಅನ್ನುವಂತ ಶಬ್ದದಿಂದ ಹೇಳಿರ್ತಕ್ಕಂಥ ಹ್ಮ್ ಆ ಭೂತಯೋನೆ ಪರಸ್ಯೈವ ತತ್. ಹ್ಮ್ ಅಂದ್ರೆ ಇಲ್ಲಿ ಅವನು ಸಾಂಖ್ಯನ ಪ್ರಕಾರ ಏನಂತಾನ, ಅವನು ಹ್ಮ್ ಅಕ್ಷರ ಅಂತಂದ್ರೆ ಇಲ್ಲಿ ಪ್ರಧಾನ, ಹ್ಮ್ ಅದುವೇ ಈ ಪೃಥಿವ್ಯಾದಿ ಎಲ್ಲ ಭೂತಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಪ್ರಧಾನವೇ, ಹ್ಮ್ ಅದನ್ನ ಅಕ್ಷರ ಅಂತ ಹೇಳ್ರಿ. ಹ್ಮ್ ಅದರಲ್ಲಿ ಮಾತ್ರ ಈ ಸರ್ವಜ್ಞತ್ವಗಳು ಇಲ್ಲ, ನಾವು ಒಪ್ಕೊಳ್ತೀವಿ ಅದನ್ನ. ಹ್ಮ್ ಆದ್ರೆ ಪರಶೈವ ತತ್ ಸರ್ವಜ್ಞತ್ವ, ಹ್ಮ್ ಆ ಅಕ್ಷರಕ್ಕಿಂತಲೂ ಭಿನ್ನವಾಗಿ ಮತ್ತೊಂದೈತಲ್ಲ ಅದು. ಹೌದು ಹೌದು ಆ ಅಕ್ಷರಕ್ಕಿಂತಲೂ ಭಿನ್ನವಾಗಿ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂಥ ತತ್ವ ಐತಲ್ಲ, ಹೌದು ಅದು ಸರ್ವಜ್ಞ, ಅದು ಸರ್ವವಿತ್ತ ಅಂತ ಹೇಳಿ ಹ್ಮ್ ನಾವು ಹೇಳೇವಲ್ಲ, ಅದು ಭೂತಯೋನಿ ಅಲ್ಲ. ಹ್ಮ್ ಅದು ಭೂತಯೋನಿ ವಿಷಯ ಆಗ್ತೈತಿ ಏನು ಅಂತಂದ್ರೆ ಇಲ್ಲ. ಮತ್ತೆ ಇದು ನಾವು ಹೇಳೇವಲ್ಲ ಅಂತ ಅಂತಾನ್ರಿ ಅವ್ನು ಪೂರ್ವಪಕ್ಷಿ. ಈಗ ಹ್ಮ್ ಹ್ಮ್ ಕರೆಕ್ಟ್. ಅಲ್ಲಿ ಸಾಂಖ್ಯವಾದಿಗಳು ಏನ್ ಹೇಳ್ತಾ ಇದ್ದಾರಂತಂದ್ರೆ, ಹ್ಮ್ ಇದು ಯಾವುದು ಅಕ್ಷರಕ್ಕಿಂತಲೂ ಭಿನ್ನವಾಗಿ, ಹ್ಮ್ ಅಕ್ಷರ ಶಬ್ದದಿಂದ ಅಲ್ಲಿ ಯಾವುದು ಹ್ಮ್ ಪ್ರಧಾನ, ಹ್ಮ್ ಆ ಪ್ರಧಾನ ಏನಾಗೈತಿ ಅದು ಭೂತಯೋನಿ ಆಗೈತಿ. ಅದು ಹೌದು ಭೂತಯೋನಿ ಅಂದ್ರೆ ಆಕಾಶ ಪೃಥ್ವಿ ಆದಿ ಎಲ್ಲ ಭೂತಗಳಿಗೆ ಕಾರಣರೂಪವಾಗಿರ್ತಕ್ಕಂಥದ್ದು. ಹ್ಮ್ ಅದಕ್ಕಿಂತಲೂ ಹೆಚ್ಚಿನಾಗಿರ್ತಕ್ಕಂಥವನು ಏನದನಲ್ಲ, ಅವನು ಹ್ಮ್ ಅವನು ಸರ್ವಜ್ಞದಾನ, ಅವನು ಸರ್ವವಿತ್ತದಾನ. ಹ್ಮ್ ಆದ್ರೆ ಅವ ಈ ಭೂತಾದಿಗಳಿಗೆ ಅವನು ಕಾರಣ ಅಲ್ಲ. ಅವನು ಹ್ಮ್ ಆ ಭೂತಯೋನಿರ್ ಭೂತಯೋನಿರ್ ವಿಷಯಂ ಇತ್ಯುಕ್ತಂ ಹ್ಮ್ ನ ಭೂತಯೋನಿರ್ ವಿಷಯಂ ಇತ್ಯುಕ್ತಂ. ಹ್ಮ್ ಅಂದ್ರೆ ಅವನು ಈ ಭೂತ ಅಂದ್ರೆ ಪ್ರಪಂಚಾದಿ ಭೂತಗಳಿಗೆ ಅವನು ವಿಷಯ ಆಗುವುದಿಲ್ಲ, ಅವನು ಕಾರಣ ಆಗುವುದಿಲ್ಲ ಅಂತ ಹೇಳಿ ಹ್ಮ್ ನಾವ್ ಇದನ್ನ ಹೇಳೇ ಬಿಟ್ಟೇವಲ್ಲ ಅಂತ ಒಂದು ವೇಳೆ ಪೂರ್ವಪಕ್ಷಿ ಅಂದ್ರೆ ಹ್ಮ್ ಅತ್ರ ಉಚ್ಯತೆ. ಹ್ಮ್ ಈಗ ಅದಕ್ಕೆ ಸಿದ್ಧಾಂತವನ್ನ ಹೇಳ್ತಾರೆ, ಸಮಾಧಾನವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಏನಂತಂದ್ರೆ, ನೈವ ಸಂಭವತಿ, ಹ್ಮ್ ನೀನು ಹೇಳೋದು ಇಲ್ಲಿ ಸಂಭವಿಸುವುದೇ ಇಲ್ಲ ಅಂತ. ಹ್ಮ್ ಯತ್ ಕಾರಣಂ ಅಕ್ಷರಾತ್ ಸಂಭವತೀಹ ವಿಶ್ವಂ ಇತಿ ಪ್ರಕೃತಂ ಭೂತಯೋನಿಂ ಇಹ ಜಾಯಮಾನ ಪ್ರಕೃತಿತ್ವೇನ ನಿರ್ದಿಶ್ಯ ಅಂತರಮಪಿ ಜಾಯಮಾನ ಪ್ರಕೃತಿತ್ವೇನೈವ ಸರ್ವಜ್ಞಂ ನಿರ್ದಿಶತಿ. ಯಃ ಸರ್ವಜ್ಞ ಸರ್ವವಿದ್ಯಸ್ಯ ಜ್ಞಾನಮಯಂ ತಪಃ ಹ್ಮ್ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂ ಚ ಜಾಯತೆ ಇತಿ. ಹ್ಮ್ ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬರ್ತಾರೆ, ಇಲ್ಲಿ ಅಭಿಪ್ರಾಯವನ್ನು ಹೇಳ್ತಾರೆ ಅವರು. ಹ್ಮ್ ನೈವ ಸಂಭವತಿ ಅಂತ ಹೇಳಿದ್ರು, ಹ್ಮ್ ಇದು ಹೊಂದ್ಗಡೆ ಆಗಂಗಿಲ್ಲ ಅಂತಾನೆ ಹೇಳುವಂತಹದ್ದು. ಹ್ಮ್ ಯಾಕಂದ್ರೆ ಯತ್ ಕಾರಣಂ ಅಕ್ಷರಾತ್ ಸಂಭವತೀಹ ವಿಶ್ವಂ ಇತಿ ಪ್ರಕೃತಂ, ಹ್ಮ್ ಇಲ್ಲಿ ಅಕ್ಷರದಿಂದಲೇ ಈ ವಿಶ್ವವೆಲ್ಲವೂ ಉತ್ಪತ್ತಿ ಆಗುತ್ತದೆ ಅಂತ ಶ್ರುತಿ ಹೇಳೈತಲ್ಲಿ. ಹೌದು ಪ್ರಕೃತ ಈ ಸಂದರ್ಭದಲ್ಲಿ ಅಂತ, ಈ ಪ್ರಕರಣದಲ್ಲಿ ಅಂತ ಅರ್ಥ. ಅಲ್ಲಿ ಹ್ಮ್ ಈ ಪ್ರಕರಣದೊಳಗೆ ಏನು ಬಂದೈತೆ, ಇಹ ವಿಶ್ವಂ, ಹ್ಮ್ ಈ ಸಂಪೂರ್ಣ ಪ್ರಪಂಚ ಎನ್ನುವಂತಹದ್ದು ಅಕ್ಷರಾತ್ ಸಂಭವತಿ, ಹ್ಮ್ ಯಾವುದು ಅಕ್ಷರದಿಂದಲೇ ಅದು ಉತ್ಪತ್ತಿ ಆಗ್ತದ ಅಂತ ಹೇಳಿ. ಹ್ಮ್ ಇತಿ ಪ್ರಕೃತಂ ಭೂತಯೋನಿಂ, ಹ್ಮ್ ಪ್ರಕೃತವಾಗಿರ್ತಕ್ಕಂಥ ಭೂತಯೋನಿ ಎನ್ನುವಂತಹದ್ದನ್ನ ಹ್ಮ್ ಜಾಯಮಾನ ಪ್ರಕೃತಿತ್ವೇನ ನಿರ್ದಿಶ್ಯ, ಹ್ಮ್ ಅಂದ್ರೆ ಈಗ ಮುಂದೇನು ಉತ್ಪತ್ತಿ ಆಗಬೇಕಾಗೈತಲ್ಲ ಅದು, ಹ್ಮ್ ಅದರ ಒಂದು ಮೂಲ ಕಾರಣ ಅನ್ನುವಂತಹದ್ದನ್ನ, ಹ್ಮ್ ಜಾಯಮಾನ ಪ್ರಕೃತಿ ಅಂತಂದ್ರೆ ಇಲ್ಲಿ ಮೂಲ ಕಾರಣ ಅಂತ, ಹೌದು ಅದನ್ನ ನಿರ್ದಿಶ್ಯ, ಹ್ಮ್ ಅದನ್ನ ತಿಳಿಸ್ಕೊಂಡು ಹ್ಮ್ ಭೂತಯೋನಿಂ ಇಹ ಜಾಯಮಾನ ಪ್ರಕೃತಿತ್ವೇನ ನಿರ್ದಿಶ್ಯ, ಹ್ಮ್ ಅಂದ್ರೆ ಮುಂದೆ ಹುಟ್ಟುವಂತಹದ್ದು, ಜಾಯಮಾನ ಅಂದ್ರೆ ಉತ್ಪತ್ತಿ ಆಗುವಂತ ಹ್ಮ್
ಯಾವ ಒಂದು ವಿಶ್ವ ಅನ್ನುವಂತಹದ್ದು ಐತಲ್ಲ, ಹ್ಮ್ ಅದಕ್ಕೆ ಕಾರಣರೂಪವಾಗಿ ಹ್ಮ್ ಆ ಭೂತ ಯೋನಿ ಅನ್ನುವಂತಹದ್ದನ್ನ ಅಂದ್ರೆ ಹ್ಮ್ ಅಕ್ಷರಾತ್ ಸಂಭವತಿಯ ವಿಶ್ವಂ, ಹ್ಮ್ ಅಕ್ಷರದಿಂದ ಈ ಜಗತ್ತನ್ನುವಂತಹದ್ದು ಉತ್ಪತ್ತಿ ಆಗ್ತದಂತ ಹೇಳಿ ಪ್ರಕೃತದಲ್ಲಿ ಹ್ಮ್ ಆ ಭೂತಗಳಿಗೆ ಕಾರಣವಾಗಿರುವಂತ ಹ್ಮ್ ಅಂದ್ರೆ ಮುಂದೆ ಹುಟ್ಟತಕ್ಕಂತ ಯಾವ ಒಂದು ಪ್ರಕೃತಿ ಇದು ಜಗತ್ತನ್ನುವಂತಹದ್ದಲ್ರದು, ಹೌದು ಅಲ್ಲಿ ಆ ಅಕ್ಷರ ಅನ್ನುವಂತಹದ್ದೇ ಆ ಹ್ಮ್ ಮುಂದೆ ಹುಟ್ಟುವಂತ ಈ ಜಗತ್ತಿಗೆ ಅದು ಕಾರಣವಾಗಿದೆ ಅಂತ ಹೇಳಿ ಅದನ್ನ ನಿರ್ದೇಶ ಮಾಡಿ, ಹ್ಮ್ ಅದನ್ನು ಉಪದೇಶ ಮಾಡಿ, ಹ್ಮ್ ಅನಂತರಮಪಿ ಜಾಯಮಾನ ಪ್ರಕೃತಿತ್ವೇನ ಸರ್ವಜ್ಞಂ ನಿರ್ದಿಶತಿ. ಹ್ಮ್ ಅಂದ್ರೆ ಯಾವುದರಿಂದ ಹ್ಮ್ ಆ ಈ ಜಗತ್ತೆಲ್ಲವೂ ಹುಡ್ತಾ ಇದೆಯೋ, ಹ್ಮ್ ಆಮೇಲೆ ಶ್ರುತಿ ಮತ್ತೇನ್ ಹೇಳ್ತು ಅಂತಂದ್ರೆ ಹ್ಮ್ ಯಾವುದು ಈ ಭೂತರಾಶಿಗೆ ಕಾರಣವಾಗಿದೆಯೋ ಹ್ಮ್ ಅಂಥ ಯಾವ ಒಂದು ಆ ಒಂದು ಕಾರಣವಾಗಿರ್ತಕ್ಕಂಥ ತತ್ವವನ್ನೇ ಇಲ್ಲಿ ಸರ್ವಜ್ಞಂ ನಿರ್ದಿಶತಿ ಅಂತ. ಹ್ಮ್ ಹ್ಮ್ ಅಂದ್ರೆ ಮೊದಲು ಭೂತಗಳಿಗೆ ಕಾರಣ ಅಂತ ಹೇಳ್ತದು, ಹೌದು ಯಾವುದು ಅಕ್ಷರ ಅನ್ನುವಂಥದ್ದು ಏನದಲ್ಲ, ಭೂತಗಳಿತ. ಅದುವೇ ಸಮಸ್ತ ವಿಶ್ವಕ್ಕೆ ಕಾರಣ ಅಂತ ಹೇಳಿ ಉಪದೇಶ ಮಾಡಿ, ಹ್ಮ್ ಅದೇ ತತ್ವವೇ ಇಲ್ಲಿ ಮುಂದೆ ಏನಾಗೈತೆ ಅದು ಸರ್ವಜ್ಞ ಅದ ಸರ್ವವಿತ್ತ ಅದ ಹ್ಮ್ ಅಂತೇಳಿ ಅದನ್ನೇ ಹೇಳೈತೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು. ಹೌದು ಹಾ, ಯಾವುದು ಭೂತಗಳಿಗೆ ಕಾರಣ ಅಂತ ನಾವು ಹೇಳ್ತೇವೋ ಹ್ಮ್ ಅದುವೇ ಇಲ್ಲಿ ಸರ್ವಜ್ಞತ್ವಾದಿಗಳಿಂದ ಕೂಡಿಕೊಂಡದ ಅಂತೇಳಿ ಹ್ಮ್ ಶ್ರುತಿ ಎನ್ನುವಂತಹದ್ದು ನಮ್ಗೆ ನಿರ್ದೇಶನ ಮಾಡೈತಿ ಅಂತ. ಹ್ಮ್ ಯಹ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ಹ್ಮ್ ತಸ್ಮಾದೇತದ್ ಬ್ರಹ್ಮನಾಮ ಹ್ಮ್ ರೂಪಮನ್ನಂ ಚ ಜಾಯತೆ ಇತಿ. ಹ್ಮ್ ಅಂದ್ರೆ ಇಲ್ಲಿ ಶ್ರುತಿಯೊಳಗ ಹ್ಮ್ ಸ್ಪಷ್ಟಪಡಿಸ್ತದ ಅಂತ ಇಲ್ಲಿ. ಹ್ಮ್ ಅಂದ್ರೆ ಯಾವ ಸರ್ವಜ್ಞದಾನ, ಹ್ಮ್ ಯಾವ ಸರ್ವವಿತ್ತದಾನ, ಹ್ಮ್ ಯಾವನ ತಪಸ್ಸನ್ನುವಂತಹದ್ದು ಜ್ಞಾನಮಯ ಆಗೈತಿ, ಹ್ಮ್ ಆತನಿಂದಲೇ ಈ ಬ್ರಹ್ಮ ನಾಮ ರೂಪ ಅನ್ನ ಇವೆಲ್ಲವೂ ಹ್ಮ್ ಉತ್ಪತ್ತಿ ಆಗ್ತಾವೆ ಅಂತ ಹೇಳಿ ಹ್ಮ್ ಈ ರೀತಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದದಿದು. ಹೌದು ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ ಅಂತ. ಹ್ಮ್ ಇಲ್ಲಿ ಬ್ರಹ್ಮ ಅನ್ನೋದ್ರಿಂದ ಅಪರಬ್ರಹ್ಮ ಅಂತ ತಿಳ್ಕೊಳ್ಬೇಕಿಲ್ರಿ. ಹ್ಮ್ ಹಿರಣ್ಯ ಗರ್ಭ ಅಂತ ಕರೀತಾರಲ್ರಿ, ಹೌದು ಆದಿ ಹ್ಮ್ ಆದಿ ಪುರುಷ ಅಂತ ಅವನು, ಆದಿ ಜೀವ ಅಂತ. ಹ್ಮ್ ಹ್ಮ್ ಅವನಿಂದಲೇ ಇವೆಲ್ಲ ಮುಂದಿನ ಎಲ್ಲ ಉತ್ಪತ್ತಿ ಆಗ್ತಾ ಇದ್ದಾವಂತ. ಹ್ಮ್ ಇಲ್ಲಿ ಹಿರಣ್ಯ ಗರ್ಭ ಆಗಲಿ, ಹ್ಮ್ ಆಮೇಲೆ ಮೂಲ ಅಹಂಕಾರ ಆಗಲಿ, ಪಂಚ ತನ್ಮಾತ್ರೆಗಳಾಗಲಿ, ಪಂಚಭೂತಗಳಾಗಲಿ, ಹ್ಮ್ ಇವೆಲ್ಲವೂ ಉತ್ಪತ್ತಿ ಆಗ್ತವೆ ಅಂತ. ಯಾರಿಂದ ಅಂತಂದ್ರೆ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಂದಲೇ ಅಂತ. ಹ್ಮ್ ಆ ಅಕ್ಷರ ತತ್ವನ್ನೇ ಅಲ್ಲಿ ಹೇಳ್ಯಾರಂತ. ಅಲ್ಲಿ ಹೌದು ಹೌದು ಅಕ್ಷರಕ್ಕಿಂತಲೂ ಮತ್ತೊಂದು ವಸ್ತುವನ್ನ ಅಲ್ಲಿ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅದಕ್ಕಿಲ್ಲಿ ಮೂಲ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಸರ್ವಜ್ಞವಾಗಿರ್ತಕ್ಕಂಥ ಪರಮಾತ್ಮನೇ ಅಂತ. ಹ್ಮ್ ಅವನೇ ಇವೆಲ್ಲ ಎಲ್ಲ ನಾಮರುಗಳೆಲ್ಲ ಹುಟ್ಟೋದಕ್ಕೆ ಮೂಲ ಕಾರಣ ಅವನೇ ಅಂತ ಶ್ರುತಿ ಹೇಳೈತೆ ಅಂತಿಲ್ರಿ. ಕರೆಕ್ಟ್ ಕರೆಕ್ಟ್ ತಸ್ಮಾತ್ ಹ್ಮ್ ನಿರ್ದೇಶ ಸಾಮ್ಯೇನ ಪ್ರತ್ಯಭಿಜ್ಞಾಯಮಾನತ್ವಾತ್. ಹ್ಮ್ ತಸ್ಮಾತ್ ಆದ್ದರಿಂದ ಇಲ್ಲಿ ಹ್ಮ್ ಇಲ್ಲಿ ಅದೇನು ನಿರ್ದೇಶನ ಮಾಡ್ಯಾರ, ಉಪದೇಶ ಮಾಡಿದಾರಲ್ಲ, ಹೌದು ಅದು ಇಲ್ಲಿ ಸಾಮ್ಯೇನ ಹ್ಮ್ ಅಂದ್ರೆ ಸಾಮ್ಯೇನ ಅಂದ್ರೆ ಸಮಾನವಾಗಿ ಅಂತ. ಹ್ಮ್ ಹ್ಮ್ ಪ್ರತ್ಯಭಿಜ್ಞಾಯಮಾನತ್ವಾತ್. ಹ್ಮ್ ಪ್ರತ್ಯಭಿಜ್ಞಾಯ ಅಂತಂದ್ರೆ ಅದು ಹಿಂದಿ ಹೇಳಿದ್ದನ್ನ ಈಗ ನೆನಪಿಸ್ಕೊಡೋದು ಅಂತದು. ಹ್ಮ್ ಹ್ಮ್ ಹಿಂದೆ ಅದನ್ನ ನಾವು ನೋಡಿರ್ತೇವೆ, ಅದನ್ನ ಅದ್ರ ಬಗ್ಗೆ ಜ್ಞಾನ ಇರ್ತದೆ, ಹೌದು ಅದನ್ನೇ ಪುನಃ ಇಲ್ಲಿ ನೆನಪಿಸ್ಕೊಡೋದು ಅಂತ ಅದನ್ನ. ಹ್ಮ್ ಪ್ರಕೃತಶ್ಚೈವ ಅಕ್ಷರಸ್ಯ ಭೂತಯೋನೇಃ ಹ್ಮ್ ಸರ್ವಜ್ಞತ್ವಂ ಸರ್ವಿತ್ವಂ ಚ ಧರ್ಮ ಉಚ್ಯತೆ ಇತಿ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಕೃತವಾಗಿರ್ತಕ್ಕಂಥ ಯಾವ ಭೂತಯೋನಿ, ಯಾವುದು ಅಕ್ಷರ ಅನ್ನುವಂತಹದ್ದು, ಹ್ಮ್ ಅಕ್ಷರ ಅನ್ನುವಂತಹದ್ದು ಸಕಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚಗಳಿಗೆ ಹ್ಮ್ ಕಾರಣೀಭೂತವಾಗಿರ್ತಕ್ಕಂಥದ್ದು, ಹ್ಮ್ ಅದುವೇ ಇಲ್ಲೇನಾಗೈತಿ ಸರ್ವಜ್ಞತ್ವಂ, ಹ್ಮ್ ಸರ್ವಜ್ಞತ್ವಾದಿ ಉಳ್ಳದ್ದು. ಹ್ಮ್ ಸರ್ವವಿತ್ತತ್ವಂ, ಹ್ಮ್ ಅದು ಸರ್ವವಿತ್ತ ಆಗಿರುವಂತಹದ್ದು. ಹ್ಮ್ ಧರ್ಮ ಉಚ್ಯತೆ, ಹ್ಮ್ ಇಲ್ಲಿ ಆ ಧರ್ಮಗಳನ್ನ ಹ್ಮ್ ಆ ಯಾವ ಅಕ್ಷರಕ್ಕನ ಹೇಳ್ಯಾರ ಅಂತ ಇಲ್ಲಿ ಪ್ರಕೃತದಲ್ಲಿ. ಹೌದು ಅವನು ಅಕ್ಷರಾತ್ ಪರತಃಪರ ಅಂತ ಅವನು ಹಿಡ್ಕೊಂಡ ನಾವು. ಹೌದೌದು ಅಕ್ಷರ ಅಕ್ಷರ ಅಂದ್ರೆ ನೀವು ಪ್ರಧಾನ ಅಂತ ಇಟ್ಕೊಳ್ರಿ, ಹ್ಮ್ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇನ್ನೊಂದು ಐತಲ್ಲ, ಅದು ಸರ್ವಜ್ಞ ಅಂತ ಹೇಳ್ರಿ. ಹ್ಮ್ ಅದಕ್ಕಿಲ್ಲಿ ಭೂತ ಯೋನಿ ಅಂದ್ರೆ ಅಕ್ಷರ, ಅಕ್ಷರ ಅಂದ್ರೆ ಏನು ಪ್ರಧಾನವೇ ಅಂತ ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ್ನಲ್ಲ,
ಹೌದು. ಇಲ್ಲಪ್ಪ, ಇಲ್ಲಿ ಅಕ್ಷರಕ್ಕಿಂತಲೂ ಮತ್ತೊಂದು ಅಕ್ಷರ ಮತ್ತೊಂದು ಯಾವುದಿಲ್ಲ. ಹ್ಮ್ ಹ್ಮ್ ಯಾವ ಅಕ್ಷರ ಅಂತ ಹೇಳ್ಯಾರಲ್ಲ ಅದೇ ಪರಮಾತ್ಮ, ಅದೇ ಪರಮೇಶ್ವರ. ಹ್ಮ್ ಅದಕ್ಕಿಂತಲೂ ಮತ್ತೊಂದು ಇನ್ನೊಂದಿಲ್ಲ. ಹ್ಮ್ ನೀನು ಅದನ್ನ ಆ ರೀತಿ ಅರ್ಥ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಇತಿ ಗಮ್ಯತೆ ಅಕ್ಷರಾತ್ ಪರತಃ ಪರ ಇತಿ ಇತ್ಯತ್ರಾಪಿ ಹ್ಮ್ ನ ಪ್ರಕೃತಾತ್ ಭೂತಯೋನೇಃ ಅಕ್ಷರಾತ್ ಪರಃ ಕಶ್ಚಿದ್ ವಿಧೀಯತೆ. ಹ್ಮ್ ಆದ್ದರಿಂದ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಅಕ್ಷರಾತ್ ಪರತಃ ಪರಃ, ಹ್ಮ್ ಅಕ್ಷರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದು ಅಂತ ಏನ್ ಹೇಳಿದಾರಲ್ಲ, ಇಲ್ಲಿಯೂ ಕೂಡ ಹ್ಮ್ ನ ಪ್ರಕೃತಾತ್ ಭೂತಯೋನೇಃ, ಹ್ಮ್ ಈ ಪ್ರಕೃತವಾಗಿರ್ತಕ್ಕಂಥ ಯಾವುದು ಒಂದು ಅಕ್ಷರ ಅನ್ನುವಂಥದ್ದು ಏನದಲ್ಲ, ಹ್ಮ್ ಅದು ಭೂತಯೋನೇಃ, ಹ್ಮ್ ಅದು ಎಲ್ಲ ಪ್ರಪಂಚಕ್ಕೆ ವಿಶ್ವಕ್ಕೆ ಅದು ಕಾರಣ. ಕಾರಣರೂಪವಾಗಿರ್ತಕ್ಕಂಥದ್ದು. ಹ್ಮ್ ಅಕ್ಷರಾತ್ ಪರಃ ಹ್ಮ್ ಅಂತ ಭೂತಗಳಿಗೆ ಕಾರಣವಾಗಿರುವಂತ ಯಾವ ಅಕ್ಷರ ತತ್ವ ಅನ್ನುವಂಥದ್ದಲ್ಲ, ಹ್ಮ್ ಅದಕ್ಕಿಂತಲೂ ಮತ್ತೊಂದು, ಪರಃ ಅಂದ್ರೆ ಮತ್ತೊಂದು ಅಂತ, ಹ್ಮ್ ಹ್ಮ್ ನ ಕಶ್ಚಿತ ವಿಧೀಯತೆ, ಹ್ಮ್ ಹ್ಮ್ ಇಲ್ಲಿ ಮತ್ತೊಂದು ಹೇಳೇ ಇಲ್ಲ ಅಂತ ಇಲ್ಲಿ. ಹ್ಮ್ ಅಲ್ಲಿ ಹೆಚ್ಚಿನ ಒಂದು ಅಕ್ಷರಕ್ಕಿಂತ ಮತ್ತೊಂದು ಹೆಚ್ಚಿಂದ ಏನೋ ಅಂತ ಹೇಳಿ ನೀನು ಇದನ್ನ ಅರ್ಥ ಮಾಡ್ಕೊಂಡಿದ್ದಲ್ಲ. ಇಲ್ಲ. ಆದ್ರೆ ಪ್ರಕೃತದಲ್ಲಿ ಯಾವುದು ಭೂತಯೋನಿಯಾಗಿರ್ತಕ್ಕಂಥ ಹ್ಮ್ ಅಕ್ಷರ ಅನ್ನುವಂಥದ್ದು ಐತಲ್ಲ, ಹ್ಮ್ ಅದಕ್ಕಿಂತಲೂ ಹೆಚ್ಚಿನಾಗಿರ್ತಕ್ಕಂಥ ಮತ್ತೊಬ್ಬನು ಅಲ್ಲಿ ಹ್ಮ್ ಶ್ರುತಿ ಅನ್ನುವಂಥದ್ದು ಹ್ಮ್ ಅಲ್ಲಿ ಹೇಳೇ ಇಲ್ಲ ಅಂತ. ಹ್ಮ್ ಆ ಕಥಂ ಏತತ್ ಅವಗಮ್ಯತೆ, ಹ್ಮ್ ಮತ್ತೆ ಇದನ್ನ ನೀವು ಹೆಂಗೆ ಹೇಳ್ತಾ ಇದ್ರಿ, ನಿಮ್ಗೆ ಹೆಂಗೆ ಗುರ್ತಾಯ್ತು ಅಂತ ಅವ ಕೇಳ್ತಾನೆ ಇಲ್ಲಿ. ಹೌದು. ಅಕ್ಷರಕ್ಕಿಂತಲೂ ಮತ್ತೊಂದು ಇಲ್ಲ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಿ, ಅದೇ ಭೂತಯೋನಿ ಅಂತ ಹೆಂಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ, ಹ್ಮ್ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತತ್ವಾಂ ತತ್ವತೋ ಬ್ರಹ್ಮ ವಿದ್ಯಾಂ ಇತಿ ಪ್ರಕೃತ್ಯ. ಹ್ಮ್ ಅಲ್ಲಿ ಪರೀಕ್ಷಲೋಕಾನ್ ಅದು ಬರಂಗಿಲ್ರಲ್ಲಿ. ಹ್ಮ್ ಒಂದು ಮುಂಡಕೋಪನಿಷತ್ನಲ್ಲಿ ಹ್ಮ್ ಆ ಅಂದ್ರೆ ಈ ಬ್ರಹ್ಮವಿದ್ಯೆಯನ್ನ ಯಾರಿಗೆ ಹೇಳಬೇಕು ಅಂತ ಹ್ಮ್ ಅದನ್ನ ವಿದ್ವಾಂಸರಾಗಿರ್ತಕ್ಕಂಥವ್ರು ಹ್ಮ್ ಆ ಅಧಿಕಾರ ಲಕ್ಷಣವನ್ನ ಹೇಳುವಾಗ ಈ ಮಂತ್ರ ಅನ್ನುವಂಥದ್ದು ಬರ್ತದ. ಅದು ಹ್ಮ್ ಅಲ್ಲಿ ಆ ಮಂತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರ, ಹ್ಮ್ ಶಮಾನ್ವಿತಾಯ ಹ್ಮ್ ಹಿಂಗದು ಮಂತ್ರ ಬರ್ತದರಿ. ಹೌದು. ತಾಂ ಪ್ರೋವಾಚ ತತ್ವತೋ ಬ್ರಹ್ಮ ವಿದ್ಯಾಂ, ಹ್ಮ್ ಏನಾಕ್ಷರಂ ಪುರುಷೋ ವೇದ ತಾಂ ಪ್ರೋವಾಚ ತತ್ವತೋ ಬ್ರಹ್ಮ ವಿದ್ಯಾಂ. ಹ್ಮ್ ಅಂದ್ರೆ ಯಾವನು ಪ್ರಶಾಂತ ಮನಸ್ಸುಳ್ಳವನಾಗಿದ್ದಾನೋ, ಹ್ಮ್ ಯಾವನು ಕ್ಷಮೆಯಿಂದ ಕೂಡಿಕೊಂಡಿದ್ದಾನೋ, ಹ್ಮ್ ಅವನಿಗೇನೆ ಈ ಬ್ರಹ್ಮವಿದ್ಯೆ ಅನ್ನುವಂತಹದ್ದನ್ನ ಹ್ಮ್ ನಾವು ಹೇಳಬೇಕು ಅಂತ. ಹೌದು. ಏನ ಅಕ್ಷರಂ ಪುರುಷಂ ವೇದ, ಹ್ಮ್ ಯಾವುದರಿಂದ ಆ ಅಕ್ಷರ ಪುರುಷನನ್ನ ತಿಳಿದುಕೊಳ್ಳುತ್ತಾನೆಯೋ, ಹ್ಮ್ ಸತ್ಯಂ ಪ್ರೋವಾಚ ತಾನ್ ತತ್ವತೋ ಬ್ರಹ್ಮ ವಿದ್ಯಾಂ, ಹ್ಮ್ ಅಂಥ ಬ್ರಹ್ಮವಿದ್ಯೆಯನ್ನು ತತ್ವತಃ ಹ್ಮ್ ಅದನ್ನ ಯಥಾರ್ಥವಾಗಿ ಆ ಬ್ರಹ್ಮವಿದ್ಯೆಯನ್ನ ಬೋಧ ಮಾಡಬೇಕು ಅಂತೇಳಿ ಅಲ್ಲಿ ಪ್ರಕೃತದಲ್ಲಿ ಹೇಳಿ, ಹ್ಮ್ ತಸ್ಯೈವ ಅಕ್ಷರಸ್ಯ, ಹ್ಮ್ ಅದೇ ಅಕ್ಷರದ ಬಗ್ಗೆ ಅಂದ್ರೆ ಅಕ್ಷರ ಅಂದ್ರೆ ಇಲ್ಲಿ ಪರಮಾತ್ಮನ ಬಗ್ಗೆ, ಹ್ಮ್ ಭೂತಯೋನೇ ಅದೃಶ್ಯತ್ವಾದಿ ಗುಣಕಸ್ಯ ವಕ್ತವ್ಯತ್ವೇನ ಪ್ರತಿಜ್ಞಾತತ್ವಾತ್. ಹ್ಮ್ ಇಲ್ಲಿ ಅದೃಶ್ಯತ್ವಾದಿ ಗುಣಗಳುಳ್ಳಂತ ಹ್ಮ್ ಯಾವ ಭೂತಯೋನಿ ಅನ್ನುವಂತಹದ್ದೇನದ, ಹ್ಮ್ ಭೂತಯೋನಿ ಅಂದ್ರೆ ಇಲ್ಲಿ ಹ್ಮ್ ವಿಶ್ವಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ಹ್ಮ್ ಅದೇ ಅಕ್ಷರ ಅಂತ ಇಲ್ಲಿ. ಹೌದು. ಅಲ್ಲಿ ಪೂರ್ವದಲ್ಲಿ ಏನ ಪ್ರಕೃತ ಒಳಗೆ ಪ್ರಾರಂಭ ಮಾಡಿದಾರಲ್ಲ, ಏನಾಕ್ಷರಂ ಪುರುಷಂ ವೇದ, ಹ್ಮ್ ಅಲ್ಲಿ ಆ ಪುರುಷನನ್ನ, ಅಲ್ಲಿ ಅಕ್ಷರವಾಗಿರ್ತಕ್ಕಂಥ ಪುರುಷನನ್ನ ಹ್ಮ್ ಹೇಳಬೇಕು ಅಂತೇನಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದೈತಲ್ಲ, ಹೌದು. ಅದನ್ನೇ ಅಲ್ಲಿ ಪ್ರಕೃತವಾಗಿ ಇಟ್ಕೊಂಡಿದ್ದಾರೆ ಅದನ್ನ. ಹ್ಮ್ ಹ್ಮ್ ಅದೇ ಅಕ್ಷರವನ್ನೇ ಇಲ್ಲಿ ಹ್ಮ್ ಅದೃಶ್ಯತ್ವಾದಿ ಗುಣವುಳ್ಳಂತ ಹ್ಮ್ ಒಂದು ಬ್ರಹ್ಮ ಅಂತೇಳಿ ವಕ್ತವ್ಯತ್ವೇನ ಪ್ರತಿಜ್ಞಾತತ್ವಾತ್, ಹ್ಮ್ ಅದು ಹಿಂದೆ ಅದನ್ನು ಪ್ರತಿಜ್ಞೆ ಮಾಡ್ಕೊಂಡು ಬಂದಿದ್ದಾರೆ. ಹೌದು. ಅಕ್ಷರ ತತ್ವವನ್ನೇ ಹ್ಮ್ ಇಲ್ಲಿ ಅದೃಶ್ಯತ್ವಾದಿ ಗುಣವುಳ್ಳದ್ದು ಅಂತ ಹೇಳಿ ಹ್ಮ್ ಆ ಅಕ್ಷರ ತತ್ವ ಬಗ್ಗೆನೇ ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಕಥಂ ತರ್ಹಿ ಅಕ್ಷರಾತ್ ಪರತಃ ಪರ ಇತಿ ವ್ಯಪದಿಶ್ಯತೆ ಇತಿ ಉತ್ತರ ಸೂತ್ರೆ ತದ್ ವಕ್ಷ್ಯಾಮಃ. ಹ್ಮ್ ಹಾಗಾದ್ರೆ ಇಲ್ಲಿ ನೀವು ಅಕ್ಷರಕ್ಕಿಂತಲೂ ಹ್ಮ್ ಮತ್ತೊಂದು ಪರಹ, ಅಕ್ಷರಾತ್ ಪರತಃ ಪರಹ, ಹ್ಮ್ ಅಕ್ಷರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಶ್ರುತಿಯಲ್ಲಿ ಹೇಳೈತಲ್ಲ, ಹ್ಮ್
ಮತ್ತೆ ಇದಕ್ಕೆ ನೀವು ಇದನ್ನ ಹೆಂಗ್ ಹೇಳ್ತೀರಿ, ನೀವು ಇದಕ್ಕೇನ್ ಹೇಳ್ತೀರಿ ಅಂತ. ಹ್ಮ್ ಅಕ್ಷರಕ್ಕಿಂತಲೂ ಹೆಚ್ಚಿಂದ ಒಂದು ಐತಿ ಅಂದ ಬಳಕ, ಈ ರೀತಿ ಶ್ರುತಿಯೊಳಗೆ ಹೇಳೈತಿ ಅಂದ ಬಳಕ ಹ್ಮ್ ಇದಕ್ಕೇನ್ ನೀವು ಅರ್ಥ ಮಾಡ್ತೀರಿ ಅಂತಂದಾಗ ಹ್ಮ್ ಇದನ್ನ ಹ್ಮ್ ನಾವು ಉತ್ತರ ಸೂತ್ರೇ ಹ್ಮ್ ತತ್ ವಕ್ಷಾಮಹ. ಹ್ಮ್ ಈ ನಿನ್ನ ಪ್ರಶ್ನೆಗೆ ಮುಂದಿನ ಸೂತ್ರದೊಳಗೆ ನಾವು ಉತ್ತರ ಕೊಡ್ತೀವಿ. ಹೌದು. ಮುಂದಿನ ಸೂತ್ರದೊಳಗ ಅಕ್ಷರಾತ್ ಪರತಪ್ಪರ ಅನ್ನುವಂತ ಮಂತ್ರಕ್ಕೆ ಹ್ಮ್ ಅದಕ್ಕೇನು ಅಭಿಪ್ರಾಯ ಅದ ಅನ್ನೋದನ್ನ ನಾವು ಅಲ್ಲಿ ಮುಂದೆ ಹೇಳ್ತೀನಿ. ಮುಂದೆ ಅದಕ್ಕೆ ನಿನಗೆ ಉತ್ತರ ಕೊಡ್ತಾ ಇದ್ದೀನಿ ಅಂತೇಳಿ ಹ್ಮ್ ಇಲ್ಲಿ ಆಚಾರ್ಯರು ಹ್ಮ್ ಆ ಯಾವ ಪ್ರಧಾನವಾದಿಯನ್ನ ಕುರಿತು ಹ್ಮ್ ಈ ರೀತಿಯಾಗಿ ಅಲ್ಲಿ ಉಪದೇಶವನ್ನ ಹ್ಮ್ ಮಾಡ್ಕೊಂಡು ಬಂದ್ರಿ ಇಲ್ಲಿ. ಹ್ಮ್ ಇನ್ನು ಇದು ಮುಂದಿನ ಭಾಷ್ಯ ಭಾಳ ಅದ್ರಿ ಇದು. ಹೌದು. ಇದನ್ನ ಮತ್ತೆ ನೋಡ್ರಿ, ನಾಳೆನೂ ಆಗಂಗಿಲ್ರಿ. ಒಂದ್ 2 ದಿವಸ ಬಿಟ್ಟು ಮಾಡ್ತೀನಿ. ಹ್ಞೂ ರೀ. ಹ್ಞೂ ನಾಡ್ದು ಸಾಯಂಕಾಲ ನೋಡ್ತೀವಿ. ನಾಳೆ ಒಂದು ದಿವ್ಸ ಬಿಟ್ರಿ ನಾಡ್ದು. ಹ್ಞೂ. ಹ್ಞೂ ರೀ. ನಮಸ್ಕಾರ. ನಮಸ್ಕಾರ.